ಹಲೋ ಫ್ರೆಂಡ್ಸ್. ಸೊ KPSC ಕಡೆಯಿಂದ KSAD ಕರ್ನಾಟಕ ಸ್ಟೇಟ್ ಅಕೌಂಟ್ ಆ್ಯಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಅದರಲ್ಲಿ 97 ಪೋಸ್ಟ್ ಇದೆ. ಇದರಲ್ಲಿ ಎಲಿಜಿಬಿಲಿಟಿ ಇರೋದು MCOM ಮತ್ತು MBA ಕ್ಯಾಂಡಿಡೇಟ್ಗೋಸ್ಕರ. ಸೊ MCOM ಆ್ಯಂಡ್ MBA ಪೋಸ್ಟ್ ಗ್ರ್ಯಾಜುಯೇಷನ್ ಯಾರು ಮುಗಿಸಿದ್ದಾರೆ ಅಥವಾ ಫೈನಲ್ ಇಯರ್ಲಿದ್ದಾರೆ ಅವರೆಲ್ಲರೂ ಎಲಿಜಿಬಲ್ ಇದ್ದಾರೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ. ಎಸ್, ಇಟ್ ಈಸ್ ಅ ವಂಡರ್ಫುಲ್ ಅಪಾರ್ಚುನಿಟಿ ಫಾರ್ ದ ಪೀಪಲ್ ಹೂ ಆರ್ ಪ್ರಿಪೇರ್ಡ್ who have completed their post graduation in the MBA and MCOM, and we are going to start now ಅದಕ್ಕೆ ಕ್ಲಾಸಸ್ಸನ್ನು ಶುರು ಮಾಡ್ತಾ ಇದ್ದೀವಿ, ಮತ್ತು ಟೆಸ್ಟ್ ಸೀರೀಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ, ಮತ್ತು ಮೆಂಟರ್ಶಿಪ್ಗಳನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಆಸ್ಪಿರೆಂಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಫೀಲ್ಡ್ ದೇ ಕ್ಯಾನ್ ಕಮ್ ಆ್ಯಂಡ್ ಅಪ್ಲೈ ಫಾರ್ ದಿಸ್ ಎಕ್ಸಾಮಿನೇಷನ್. ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ, ಸೊ ಅಪ್ಲೈ ಮಾಡ್ಬೋದು. ಆಮೇಲೆ ಇದಕ್ಕೆ ನಾವು ರೆಡೆನ್ಸ್ ವತಿಯಿಂದ ಆನ್ಲೈನ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದಿ ಕೋರ್ಸ್, ಇದರಲ್ಲಿ ಬೇಸಿಕಲಿ ಫಸ್ಟ್ ಏನಿದೆ ಅಂತಂದರೆ ನಮ್ಮದು ಸೊ ಹೂ ಕ್ಯಾನ್ ಅಪ್ಲೈ ಫಾರ್ ದಿಸ್ ಎಕ್ಸಾಮಿನೇಷನ್. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು MCOM ಮತ್ತು MBA ಆರ್ ಇಕ್ವಿವೆಲೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಾದರೂ PhD ಮಾಡಿದ್ದೀರಾ ಅಥವಾ ಆದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ಏನಾದರೂ ಮಾಡಿದ್ದೀರಾ ಅಂದರೆ ಅವರು ಎಲಿಜಿಬಲ್ ಇರ್ತೀರಾ ಈ ಎಕ್ಸಾಮ್ಗೆ. ಆಮೇಲೆ ಇದರಲ್ಲಿ ಇದೇ ಕ್ವಾಲಿಫಿಕೇಷನ್ ಇಷ್ಟೇ ಕೊಟ್ಟಿರೋದ್ರಿಂದ, ಕ್ವಾಲಿಫಿಕೇಷನ್ ರೆಸ್ಟ್ರಿಕ್ಷನ್ ಇರೋದ್ರಿಂದ ಭಾಳ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ ಈ ಎಕ್ಸಾಮ್ಗೋಸ್ಕರ. ಸೊ ಭಾಳ ಜನ ಬಂದುಬಿಟ್ಟು ಅಪ್ಲೈ ಮಾಡ್ಬೋದು ಈ ಎಕ್ಸಾಮ್ಗೆ. ಆ್ಯಂಡ್ ಇಟ್ ಈಸ್ ಅನ್ ವಂಡರ್ಫುಲ್ ಅಪಾರ್ಚುನಿಟಿ ಫಾರ್ ದಿ MCOM ಆ್ಯಂಡ್ MBA ಕ್ಯಾಂಡಿಡೇಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕಾಂಪಿಟೇಷನ್ ವಿಲ್ ಬಿ ಲೆಸ್, ಬಿಕಾಸ್ ಜನರಲ್ IAS ಮತ್ತು KS ಎಕ್ಸಾಮ್ಗಳ ಥರ ಎಲ್ಲ ಡಿಗ್ರಿ ಮಾಡಿದವರು ಅಪ್ಲೈ ಮಾಡ್ಬೋದು ಅಂತ ಇದ್ದಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದರಲ್ಲಿ ಲಿಮಿಟೆಡ್ ಕಾಂಪಿಟೇಷನ್ನು. ಆಮೇಲೆ ಇದು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಈ ಪೋಸ್ಟ್ ಅವೈಲೇಬಲ್ ಇದೆ ಅಂತ. ಸೊ ಸುಮಾರು ಜನಕ್ಕೆ ಈ ಪೋಸ್ಟ್ ಬಿಟ್ಟಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ. ಸೊ ಇದನ್ನು ಒಂದು ಒಳ್ಳೆಯ ಸದುಪಯೋಗ ತೊಗೊಂಡು ಇದು ಅಪಾರ್ಚುನಿಟಿಯನ್ನು ಒಂದು ಯೂಸ್ ಮಾಡಿಕೊಂಡು ನೀವು ಎಲ್ಲರೂ ಅಪ್ಲೈ ಮಾಡಿ ಎಕ್ಸಾಮ್ಗೆ. ಸಿಂಪಲ್ ಎಕ್ಸಾಮ್ ಇರುತ್ತೆ, ಒಂದು ಪ್ರಿಲಿಮ್ಸ್ ಅಂತ ಎಕ್ಸಾಮ್ ಇರುತ್ತೆ, ಮತ್ತು ಒಂದು ಮೇನ್ಸ್ ಇರುತ್ತೆ. ಸೊ ಈ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಮತ್ತು ಮೇನ್ಸ್ ಎಕ್ಸಾಮಿನೇಷನಲ್ಲಿ ವೆರಿ ಸ್ಪೆಸಿಫಿಕ್ ಸಿಲೆಬಸ್ ಇದೆ. ಓಕೆ, ಆ ಸಿಲೆಬಸ್ಸನ್ನು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ನಮ್ಮ ಟಾಪರ್ಸ್ಗಳು ಡಿಸ್ಕಸ್ ಮಾಡಿದ್ದಾರೆ. ಆ ವಿಡಿಯೋಗಳಲ್ಲಿ ನೋಡಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಅದು ನೋಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಟ್ ಈಸ್ ವೆರಿ 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 ಈಸಿಯೆಸ್ಟ್ ಎಕ್ಸಾಮಿನೇಷನ್. ಬಟ್ ಓನ್ಲಿ ಥಿಂಗ್ ನಾವು ಕೂತ್ಕೊಂಡು ಓದಬೇಕು ಅದಕ್ಕೆ. ಓಕೆ, ಸೊ ನಾನು ಕೂತ್ಕೊಂಡು ಓದಿದ್ರೆ 100% ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಪ್ರೀವಿಯಸ್ ಟಾಪರ್ಸ್ಗಳು ಅವರೇ ಬಂದುಬಿಟ್ಟು ಮಾತಾಡಿದಾಗ ಅವರು ಶೇರ್ ಮಾಡಿದ್ದಾರೆ. ಬಿಕಾಸ್ ದೇ ವೇರ್ ಆಲ್ಸೋ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ಎಕ್ಸಾಮಿನೇಷನ್ ಫ್ರಮ್ ದಿ ಬಿಗಿನಿಂಗ್. ಎಷ್ಟೋ ವರ್ಷಗಳಿಂದ ಪ್ರಿಪೇರ್ ಮಾಡಿದ್ದೀನಿ. 10 ವರ್ಷ, 5 ವರ್ಷ, 2 ವರ್ಷ, 3 ವರ್ಷ ಆ ಥರ ಏನೂ ಎಫರ್ಟ್ ಹಾಕಿಲ್ಲ. 6 ತಿಂಗಳು 7 ತಿಂಗಳು ಎಫರ್ಟ್ ಹಾಕಿದ್ದಾರೆ. ಅದು ಕೆಲವರು 3 ತಿಂಗಳು ಎಫರ್ಟ್ ಹಾಕಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಯಾಕೆ? ಅಗೇನ್ ಬಿಕಾಸ್ ಹೇಗೆ ಸರ್ ಅದು ಸಕ್ಸಸ್ ಸೀಕ್ರೆಸಿ ಏನು, ಸಕ್ಸಸ್ ರೆಸಿಪಿ ಏನು ಅಂತ ಕೇಳಿದ್ರೆ ಸಿಂಪಲ್ ಇದೆ. ದ್ಯಾಟ್ ಆ ಮೂಮೆಂಟಮಲ್ಲಿ ಅವರು ಕೂತ್ಕೊಂಡು ಓದಿದ್ದಾರೆ ಅಷ್ಟೇ. ಓಕೆ, ಬಿಕಾಸ್ ಎಕ್ಸಾಮಿನೇಷನಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತು. ಬಿಕಾಸ್ ಇದು MBA ಮತ್ತು MCOM ಅವ್ರಿಗೆ ಮಾತ್ರ ಇರೋದ್ರಿಂದ ತುಂಬ ಕಾಂಪಿಟೇಷನ್ ಕಡಿಮೆ ಇತ್ತು. ಹಾಗಾಗಿ ಅಪ್ಲಿಕೇಶನ್ ತುಂಬ ಕಡಿಮೆ ಬಂದಿತ್ತು. ಸೊ ಹಾಗಾಗಿ ಕಾಂಪಿಟೇಷನ್ನು ಅದರಲ್ಲಿ ಯಾರು ಎಫರ್ಟ್ ಹಾಕಿದ್ದಾರೆ ಆ ಎಫರ್ಟಲ್ಲಿ ಚೆನ್ನಾಗಿ ಮಾಡಿದವರು ಸಕ್ಸಸ್ ಆಗಿ ಇವತ್ತು ಫೈನಲಿಸ್ಟಲ್ಲಿದ್ದಾರೆ. ಓಕೆ, ಸೊ ನಾವು ಇದಕ್ಕೆ ನಮ್ಮ ಇನಿಷಿಯೇಟಿವ್ ಕಡೆಯಿಂದ ನಾವು ಟಾಪರ್ಸ್ ಪ್ರೀವಿಯಸ್ ಇಯರ್ ಟಾಪರ್ಸ್ ಏನಿದ್ದಾರೆ ಅವ್ರ ಕಡೆಯಿಂದನೇ ಕ್ಲಾಸಸ್ ಮಾಡ್ತಿದ್ವಿ. ಅದರಲ್ಲಿಯೂ ಕೆಲವರು ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡಿದ್ದಾರೆ, ಅದರಲ್ಲಿ ಕೆಲವರು CA ಆಗಿ ವರ್ಕ್ ಮಾಡಿದ್ದಾರೆ. ಸೊ ಅವರು ಎಲ್ಲರಿಗೂ ಕರ್ಕೊಂಡ್ಬಂದು ಅವ್ರ ಎಕ್ಸ್ಪರ್ಟೀಸ್ಗಳಲ್ಲಿ, ಅವ್ರ ಎಕ್ಸ್ಪರ್ಟೀಸ್ ಮೇಲೆ ಅವ್ರ ಸಬ್ಜೆಕ್ಟ್ಸ್ಗಳನ್ನು ಟ್ಯಾಕ್ಸೇಷನ್ನು ಮತ್ತು ಪ್ರಾಕ್ಟಿಕಲ್ ಪಾರ್ಟು ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಅಕೌಂಟಿಂಗ್ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆಗಲಿ, ಇವೆಲ್ಲ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಕಂಪ್ಲೀಟ್ ಮಟೀರಿಯಲ್ ಕೊಡ್ತೀವಿ. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಮೇನ್ಸ್ ಟೆಸ್ಟ್ ಸೀರೀಸ್ನು ಕಂಡಕ್ಟ್ ಮಾಡ್ತೀವಿ, ಪ್ಲಸ್ ಮೆಂಟರ್ಶಿಪ್ಪನ್ನು ಕೊಡ್ತೀವಿ. ಸೊ ಈ ಕೋರ್ಸು ಮಾರ್ಚ್ 25ರಿಂದ ಶುರು ಆಗ್ತಾ ಇದೆ. ಓಕೆ, ಸೊ KSAD ಪ್ರಿಲಿಮ್ಸ್ ಮೇನ್ಸ್ ಬ್ಯಾಚ್ ಇದೆ. ಪ್ರಿಲಿಮ್ಸ್ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಕವರ್ ಮಾಡ್ತೀವಿ. ಮಟೀರಿಯಲ್ ಪ್ಲಸ್ ಕ್ಲಾಸ್ ನೋಟ್ಸ್ ಜೊತೆಗೆ ಸಪ್ಲಿಮೆಂಟ್ ಮಾಡ್ತೀವಿ. ಅದಲ್ಲದೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ವಿತ್ ಟಾಪರ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ 1-to-1 ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಓಕೆ, ದೆನ್ GS ಅಂತ ಬಂದಾಗ, ಜನರಲ್ ಸ್ಟಡೀಸ್ ಅಂತ ಬಂದಾಗ ನಮ್ಮ ಕ್ರೆಡೆನ್ಸ್ IAS ಎಕ್ಸ್ಪರ್ಟೀಸ್ ಇದೆ KPSCಯಲ್ಲಿ ಪರ್ಟಿಕ್ಯುಲರ್ಲಿ. ಬಿಕಾಸ್ ಇಟ್ ಹ್ಯಾಸ್ ಗಿವನ್ ಕನ್ಸಿಸ್ಟೆಂಟ್ಲಿ ರಿಸಲ್ಟ್, ತುಂಬ ಚೆನ್ನಾಗಿ ರಿಸಲ್ಟ್ಸನ್ನು ಕೊಟ್ಟಿದ್ದೀವಿ. ಓಕೆ, KPSC KS ಆಯಿತು ಮತ್ತು AC SAD ನೋಡಿದಾಗ್ಲೂ ಲಾಸ್ಟ್ 15 ಬ್ಯಾಚ್ ಅದಕ್ಕೆ 2022 ಟಾಪರ್ಸ್ ಏನಿದ್ದಾರೆ 54 ಪೋಸ್ಟ್ ಇತ್ತು. ಅದರಲ್ಲಿ 15 ಜನ KS ಕ್ರೆಡೆನ್ಸ್ IAS ಕಡೆಯಿಂದ ಸಕ್ಸಸ್ ಆಗಿದ್ದಾರೆ. ಸೊ ಅದಲ್ಲದೆ ಆಲ್ ಕರ್ನಾಟಕ ರ್ಯಾಂಕ್ 1 ಕ್ರೆಡೆನ್ಸ್ IASಗೆ ಬಂದಿದೆ. ಮಾರುತಿ ಅವರು ನಮ್ಮ ಸ್ಟೂಡೆಂಟು. ಸೊ ಹಿ ಹ್ಯಾಸ್ ರಿಟರ್ನ್ ಅವ್ರ ಆನ್ಸರ್ ಬುಕ್ಲೆಟ್ಸು ನಮ್ಮ ಹತ್ರ ಇದ್ದರೆ ಅದನ್ನು ಶೇರ್ ಮಾಡ್ತೀವಿ. ಬಿಕಾಸ್ ಅದನ್ನು ಅವ್ರು ಚೆನ್ನಾಗೆಲ್ಲ ಆನ್ಸರ್ಸ್ ಎಲ್ಲ ಬರೆದಾಗ ಹಿ ವಾಸ್ ವೆರಿ ಪ್ರಾಮಿನೆಂಟ್ ಸ್ಟೂಡೆಂಟ್ ದ್ಯಾಟ್ ಓಕೆ ಎಸ್ ದೇರ್ ಆಸ್ ಪಾಸಿಬಿಲಿಟಿ ದ್ಯಾಟ್ ಹಿ ವಿಲ್ ಬಿ ದೇರ್ ಇನ್ ದ ಫೈನಲ್ ಲಿಸ್ಟ್ ಅಂತ. ಬಟ್ ಫೈನಲ್ ಲಿಸ್ಟ್ ಅಂದರೆ ಟಾಪ್ 1 ರ್ಯಾಂಕನ್ನೇ ಬಂದಿದ್ದಾರೆ ಬಿಕಾಸ್ ಹಿ ಹ್ಯಾಸ್ ದಟ್ ಕ್ವಾಲಿಟಿ. ಓಕೆ, ಸೊ ದೆನ್ ಪ್ರೀವಿಯಸ್ ಬ್ಯಾಚ್ ಅಂತ ನೋಡಿದ್ರೆ ಚಂದ್ರಶೇಖರ್ ಇದ್ದಾರೆ, ಸಂಜೀವ್ ಸಿಂಗ್ ಇದ್ದಾರೆ. ಓಕೆ,
ಚೆನ್ನಮ್ಮ ಇದ್ದಾರೆ, ಶಿಲ್ಪಾ ಇದ್ದಾರೆ, ದೇವರಾಜ್ ಅವರು ಇದ್ದಾರೆ. ಸೊ ಆಲ್ ದೀಸ್ ಪೀಪಲ್ ವೇರ್ ದಿ ಅಲ್ಯೂಮಿನೀಸ್ ಆಫ್ ದಿ ಕ್ರೆಡೆನ್ಸ್ IAS. ಅವರು ಪ್ರೀವಿಯಸ್ 2016 ಬ್ಯಾಚ್ ಅಂತಂದರೆ ಇವರು 2022 ಬ್ಯಾಚಲ್ಲಿದ್ದಾರೆ. ಸೊ ಕನ್ಸಿಸ್ಟೆಂಟ್ಲಿ ನಾವು ರಿಸಲ್ಟನ್ನು AC SAD ಆಗಲಿ KAS ಆಗಲಿ ಕೊಡ್ತಾ ಬಂದಿದ್ದೀವಿ. ಬಿಕಾಸ್ ನಮ್ಮದು ರೇಷಿಯೋ, ನಮ್ಮ ಹತ್ರ ಸ್ಟೂಡೆಂಟ್ಸ್ ಏನು ಬರ್ತಾರೆ ಅದರಲ್ಲಿ ರೇಷಿಯೋ ತೆಗೆದು ನೋಡಿದಾಗ ಆಲ್ಮೋಸ್ಟ್ ನಾವು 1:3, 1:5 ಆ ರೇಷಿಯೋದಲ್ಲಿ ಓಡಾಡ್ತಿರ್ತೀವಿ ನಾವು. ಓಕೆ, ಒಂದು 5 ಜನ ಬಂದಿದ್ದಾರೆ ಅಂದರೆ ಒಬ್ಬರಾದ್ರೂ ಲಿಸ್ಟಲ್ಲಿ ಇರ್ತಾರೆ, 3 ಜನ ಬಂದಿದ್ದಾರೆ ಅಂದರೆ ಒಬ್ಬರಾದ್ರೂ ಲಿಸ್ಟಲ್ಲಿ ಇದ್ದೇ ಇರ್ತಾರೆ. ಸೊ ಆ ಸಕ್ಸಸ್ ರೇಟ್ ನಮ್ಮ ಹತ್ರ ಇದೆ. ಬಿಕಾಸ್ ಯಾಕೆ ನಮ್ಮ ಹತ್ರ ಬರೋರು ಯಾರು ಅಂದರೆ ನಮ್ಮ ಬಗ್ಗೆ ಗೊತ್ತಿರೋರು ಮಾತ್ರ ನಮ್ಮ ಹತ್ರ ಬರ್ತಾರೆ. ಓಕೆ, ಸೊ ಎಲ್ಲರೂ ಯಾಕೆ, ಬಿಕಾಸ್ ವಿ ಡೋಂಟ್ ಅಡ್ವರ್ಟೈಸ್ಮೆಂಟ್ ಪೇಪರ್ಗಳಲ್ಲಾಗಲಿ ನ್ಯೂಸ್ ಪೇಪರ್ಗಳಾಗಲಿ ನಾವು ಇನ್ನೂ ಬಂದಿಲ್ಲ, ಅಡ್ವರ್ಟೈಸ್ಮೆಂಟ್ ಹಾಕಿಲ್ಲ. ಓಕೆ, ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಏನಿದೆ ಅದು ಮಾತ್ರ ನಮಗೆ ಸಿಗ್ತಾ ಇರೋದು. ಸೊ ಹಾಗಾಗಿ ನೀವು ಇದನ್ನು ಕೂತ್ಕೊಂಡು ಎಲ್ಲೋ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಬಂದುಬಿಟ್ಟು ಕ್ಲಾಸಿಗೆ ಸೇರ್ಕೊಳ್ಳಿ, ಕರೆಕ್ಟಾಗಿ ವರ್ಕ್ ಮಾಡಿ, ಕರೆಕ್ಟಾಗಿ ಗೈಡ್ ಮಾಡ್ತೀವಿ. ಬಿಕಾಸ್ ವಿ ಓನ್ಲಿ ನೋ ಒನ್ ಥಿಂಗ್ ದ್ಯಾಟ್ ನಮ್ಮ ಹತ್ರ ಯಾರು ಬರ್ತಾರೋ ಅದನ್ನು ಫೈನಲಿಸ್ಟಲ್ಲಿ ಕೂಡಿಸ್ಬೇಕು ಅನ್ನೋದೇ ನಮ್ಮ ಗುರಿ ಇರುತ್ತೆ. ಸೊ ಫೈನಲಿಸ್ಟಲ್ಲಿ ಕೂತ್ಕೊಂಡಾಗ ನಮ್ಮ ಮಾತ್ರ ನಾವು ಅಚೀವ್ ಮಾಡಿದ್ವಿ, ಇಲ್ಲಿ ಫೀಲ್ಡಿಗೆ ಬಂದು ಏನೋ ಅಚೀವ್ ಮಾಡಿದ್ವಿ ಅಂತ ಅನಿಸುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಆಲ್ರೆಡಿ ಕ್ಲಾಸ್ ಶುರು ಮಾಡ್ತಾ ಇದ್ದೀವಿ. ಮಾರ್ಚ್ 25ನೇ ತಾರೀಕಿಂದ ಆನ್ಲೈನ್ ಮತ್ತು ಆಫ್ಲೈನ್ ಇರುತ್ತೆ, ರಿಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ರಿಕಾರ್ಡೆಡ್ ಸೆಷನ್ಸ್ಗಳನ್ನು ಶೇರ್ ಮಾಡ್ತಾರೆ. ಪ್ಲಸ್ ಏನಾದರೂ ಡೌಟ್ಸ್ ಇದ್ರೂ ಬಂದುಬಿಟ್ಟು ಕ್ಲಾರಿಫೈ ಮಾಡ್ಬೋದು. ಸೊ ಯಾಕೆ ತಡ ಮಾಡ್ತೀರಾ, ಬಂದುಬಿಟ್ಟು you will join the class for the AC SAT. Okay, we have wonderful team. Okay, so I think if you want to know about our team, please visit our YouTube channel. So we have uploaded the many videos there of the previous year toppers as well as the present team members who are conducting the classes. Thank you very much. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಮೊದಲನೇದಾಗಿ ನಾನು ನನ್ನ ಬಗ್ಗೆ ಇಂಟ್ರೋಡ್ ಮಾಡ್ಕೊತೀನಿ. ನನ್ನ ಹೆಸರು ಡಾಕ್ಟರ್ ನಂದೀಶ ಅಂತ. ಸೊ ನಂದು ಸರ್ MCom MBA PhD ಆಗಿದೆ. ಸೊ ನಾನು ಒಂದು 13 ವರ್ಷ PU ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ ಮತ್ತು MCom MBA ಮಕ್ಕಳಿಗೆ ಪಾಠ ಮಾಡ್ತಿದ್ದೆ. ಸರ್ ಹೇಳ್ದಂಗೆ ನಾನು ಟೀಚಿಂಗ್ ಫೀಲ್ಡಲ್ಲಿ ಇದ್ದೆ. ಸೊ ನನ್ನ ಗುರಿ ಏನಾಗಿತ್ತಪ್ಪ ಅಂದರೆ ಪ್ರೊಫೆಸರ್ ಆಗಬೇಕು ಅಂತ ಗುರಿ ಇತ್ತು. ಆ ನಿಟ್ಟಿನಲ್ಲಿ ನಾನು ನನ್ನ ಕ್ವಾಲಿಫಿಕೇಷನ್ನ ಮಾಡ್ಕೋತಾ ಹೋದೆ. ಸೊ ಯಾಕೋ ಗೊತ್ತಿಲ್ಲ, ಅಲ್ಲಿ ತುಂಬ ಪ್ರಯತ್ನ ಪಟ್ಟೆ. ಲಾಸ್ಟ್ ಟೈಮು ಸಮ್ ಇಶ್ಯೂಯಿಂದ ಜಾಬ್ ಅಂದರೆ 2017 ಜಾಬ್ ಆಗಿಲ್ಲ. ಅದೇ ರೀತಿ ಮತ್ತೆ ಇನ್ನೇನು ಮಾಡೋದು, ಲಾಸ್ಟ್ ಟೈಮ್ ಈ ಎಕ್ಸಾಮ್ನ ನಾನು ತೊಗೊಂಡಿದ್ದೆ 2017 ಬ್ಯಾಚಲ್ಲಿ, 16 ಬ್ಯಾಚಲ್ಲಿ. ನಮ್ಮ ಸ್ನೇಹಿತರು ನನಗೆ ಮಿಸ್ಗೈಡ್ ಮಾಡಿಬಿಟ್ರು. ನೀನು ಟೀಚಿಂಗ್ ಅಷ್ಟೇ ಪ್ರೊಫೆಸರ್ ಆಗ್ತೀಯಾ, ಸುಮ್ಮನೆ ಏನಕ್ಕೆ ಅಲ್ಲಿ, ನಿನ್ಗೆ ಹೆಂಗೆ ಟೀಚಿಂಗ್ ಇಂಟ್ರೆಸ್ಟ್ ಅಲ್ವಾ, ಯಾಕೆ ಎಕ್ಸಾಮ್ ತೊಗೋತೀಯಾ ಅಂತ ಎಕ್ಸಾಮ್ ಬರೆಯೋಕ್ಕೆ ಬಿಡಲಿಲ್ಲ. ಅವತ್ತು ಯಾವುದೋ ಒಂದು ಮದುವೆಗೆ ಹೋಗಿದ್ವಿ, ಅವತ್ತು ಅಲ್ಲೇ ಉಳ್ಕೊಂಡ್ವಿ, ಎಕ್ಸಾಮ್ ಬರೀನಿಲ್ಲ, ಪ್ರಿಮಿಲ್ ಎಕ್ಸಾಮ್ ಬರೀನಿಲ್ಲ. ಗೊತ್ತಿತ್ತು, ಬಟ್ ನಾನು ಯಾವುದೇ ಎಕ್ಸಾಮ್ ಮಿಸ್ ಮಾಡಲ್ಲ. ಬಟ್ ಓವರ್ ಕಾನ್ಫಿಡೆನ್ಸು, ನಾನು ಹಾಗೆ ಆಗ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಈ ಎಕ್ಸಾಮ್ನ ಸರ್ ಹೇಳ್ದಂಗೆ ಲಾಸ್ಟ್ ಟೈಮ್ ಅವ್ರಿಗೆ ಗೊತ್ತಿಲ್ಲದೇ ಎಕ್ಸಾಮ್ನ ಬರೀನಿಲ್ಲ. ಬಟ್ ನನಗೆ ಗೊತ್ತಿದ್ದು ಎಕ್ಸಾಮ್ ಬರೀನಿಲ್ಲ. ಸೊ ನಾನು ಟೀಚಿಂಗಲ್ಲಿ ಏನು ಬೇಕೋ ಅದನ್ನೆಲ್ಲ ಮಾಡ್ಕೋತಾ ಇರಬೇಕಾದ್ರೆ ಸಕ್ಸಸ್ ಯಾಕೆ ಆಗಿಲ್ಲ. ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ, ತುಂಬ ಚೆನ್ನಾಗಿ ಫ್ರೆಂಡ್ಸ್ಗೆಲ್ಲ, ಅಂದರೆ ತುಂಬ ಚೆನ್ನಾಗಲ್ಲ, ಆವರೇಜ್ ಸ್ಟೂಡೆಂಟು. ಬಟ್ ನಾನು ತುಂಬ ಗೈಡ್ ಮಾಡೋದು ಜಾಸ್ತಿ, ಅಂದರೆ ಗೊತ್ತಿರೋದನ್ನ ಹೇಳ್ಕೊಳ್ಳೋದು ಜಾಸ್ತಿ. ಈಗ ನಾನು ಹಂಗೆ ಮಾಡಿದ್ದು. ಸೊ ಸರ್ರು ನಿಜ ಹೇಳ್ತೀನಿ, ಸರ್ರಸ್ ಪ್ರಿಪ್ರೇಷನ್ ನಾನು ಮಾಡಿಲ್ಲ. ನಾನು ಅಷ್ಟು ಬುಕ್ ಇದೆ, ಬಟ್ ಯಾವ ಬುಕ್ ಓದಿದ್ದ ನನಗೆ ಗೊತ್ತಿಲ್ಲ. ಬಟ್ ಓದಿದಂತೂ ನಿಜ. ನಾನು ಏನು ಮಾಡಿದೆ ಸ್ಟ್ರಾಟಜಿ, ಇವತ್ತು ನಿಮ್ಮ ಟಾಪಿಕ್ ಇರೋದೇ ಅದೇ, ಏನೇನು ಸ್ಟ್ರಾಟಜಿ ಯೂಸ್ ಮಾಡಿದ್ರಿ ಅಂತ. ನನಗೆ ಅದೇ ಸರ್ ಅವರಿಬ್ಬರು ಏನು ಹೇಳಿದ್ರೆ ಅದು ಬಿಟ್ಟು ನಾನೇ ಮಾತಾಡ್ತೀನಿ ಅಷ್ಟೇ. ಸೊ ನಾನು ಕಲ್ತಿದ್ದನ್ನು ಇನ್ನೊಬ್ರಿಗೆ ಹೇಳೋ ಒಂದು ಹ್ಯಾಬಿಟ್, ಅದೇ ಶೇರ್ ಮಾಡ್ಬೇಕು. ನನ್ನ ತಲೆ ಒಳಗೆ ಏನಿರಬಾರ್ದು, ಅಂದರೆ ನನಗೆ ಜಾಸ್ತಿ ತಲೆ ಒಳಗೆ ಉಳ್ಕೋಬೇಕು ಅಂದರೆ ನಾನು ಏನು ಮಾಡ್ಬೇಕು, ಇನ್ನೊಬ್ರಿಗೆ ಹೇಳಬೇಕು. ಸೊ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೇಳೋರು, ಏನೋ ಇನ್ನು ಬಂದಪ್ಪ ಇವನು ಏನೋ ತಲೆ ತಿಂತಾನೆ, ಏನೋ ಹೇಳ್ತಾ ಇರ್ತಾನೆ, ಅಂದರೆ ಗೊತ್ತಿರೋದನ್ನ ಹಂಚ್ಕೋಬೇಕು, ಹೇಳಬೇಕು ಅನ್ನೋ ನನಗೆ ಅದು ನಿಜ ಹೇಳ್ತೀನಿ. ಈ ಎಕ್ಸಾಮ್ ಅದು ಅನುಕೂಲ ಆಯ್ತು ನನಗೆ. ಈಗ ನನಗೆ ಯಾವುದೋ ಒಂದು ವಿಷಯ ಕೊಟ್ಟರೆ ಅದು ಆ ವಿಚಾರ ಏನೋ ಒಂದು ಫುಲ್ ಕಂಪ್ಲೀಟ್ ಆಗಂಟ ನಾನು ತಲೆ ಒಳಗೆ ಓಡ್ತಾ ಇರುತ್ತೆ. ಬೇರೆ ವಿಷಯ ನಾನು ಅದ್ರ ಬಗ್ಗೆ ಬೇರೆ ವಿಷಯ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು. ಎಕ್ಸಾಂಪಲ್, ಒಂದು ಟಾಪಿಕ್ ಬಗ್ಗೆ, ಒಬ್ಬ ವ್ಯಕ್ತಿ ಬಗ್ಗೆ, ಒಂದು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾನು ಏನೇ ಕೊಟ್ಟರು ಅದ್ರ ಬಗ್ಗೆ ನಾನು ಒಂದು ವಿಷಯ, ಕೆಲವರು ಎಕ್ಸಾಂಪಲ್, ಇವಾಗ ವಿಧಾನಸೌಧಕ್ಕೆ ಹೋಗಿದ್ದೆ ಅಂತಂದರೆ ನಾನು ಏನಕ್ಕೆ ಹೋಗಿದ್ದೆ, ಯಾವ ಪರ್ಪಸ್ಗೆ ಹೋಗಿದ್ದೆ ಅನ್ನೋದನ್ನ ನಾನು ಪ್ರತಿಯೊಂದು ನಾನು ತಿಳ್ಕೊಂಡ್ಬರ್ತಿದ್ದೆ. ನಾನು ಎಕ್ಸಾಂಪಲ್ ನನಗೆ ಅದೇ ಯೂಸ್ ಆಗಿದ್ದು. ಅಂದರೆ ನಾನು ಮಕ್ಕಳಿಗೆ ಇವತ್ತು ನಾನು ಸಕ್ಸಸ್ ಆಗಿರೋದಕ್ಕೆ ಕಾರಣ ನಾನು ಓದೋದಿಲ್ಲ, ನನ್ನ ಸ್ಟೂಡೆಂಟ್ಸೇ. ಬಿಕಾಸ್ ನಾನು ಟೀಚಿಂಗ್ನ ತುಂಬ ಇಷ್ಟಪಟ್ಟು, ಸರ್ ಹೇಳ್ದಂಗೆ ಸರು ಟೀಚಿಂಗಲ್ಲಿ ಇದ್ದರು, ಇಷ್ಟಪಟ್ಟಂಗೆ ನಾನು ಪಾಠ ಮಾಡಬೇಕಾದ್ರೆ, ಟೀಚಿಂಗಲ್ಲಿ ನಾನು ಇರಬೇಕಾದ್ರೆ ಕೆಲವು ಟೀಚರ್ಸ್ಗಳು ತುಂಬ ಚೆನ್ನಾಗಿ ಪಾಠ ಮಾಡೋರು.
ನನ್ನ ಕೊಲೀಗ್ಸ್ ಎಲ್ಲ ತುಂಬ ಚೆನ್ನಾಗಿ ಪಾಠ ಮಾಡೋರು, ಕೆಲವರು ಸೋಂಬೇರಿಗಳಿದ್ದರು, ಎಲ್ಲ ಕಡೆ ಇರ್ತಾರೆ. ನಾನು M.Com ಮಾಡಬೇಕಾದ್ರೆ B.Com ಮಾಡುವ ಕೆಲಸ ಇಲ್ಲ, ಇನ್ನು M.Com ಯಾಕೆ ಮಾಡೋಕೆ ಹೋಗ್ತೀಯ ಅಂತ ಅಂದವರು ಇದ್ದಾರೆ. M.Com ಮಾಡ್ಬೇಕಾದ್ರೆ ನೆಟ್ಟು ಸ್ಲೆಟ್ ಆದಮೇಲೆ PhD ಮಾಡೋಕ್ಕೆ ಅಂತ ಹೋಗ್ತೀಯ ಅಂತಂದವ್ರೆ, PhD ಯಾಕೆ ಮಾಡ್ತೀಯಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯಾ ಅಂದವರು ಇದ್ದಾರೆ. ಅದೇ ವ್ಯಕ್ತಿಗಳು PhD ಜಾಯಿನ್ ಆದಮೇಲೆ ಒಂದು 3 years ಆದಮೇಲೆ ನನಗೂ ಇಲ್ಲ PhD ಸೀಟ್ ಕೊಡಿಸೋರು ಇದೆ, ಅದೇ ವ್ಯಕ್ತಿ ನನಗೆ ಹೇಳಿದಾಗಿದ್ದಾರೆ. ಸೊ ನಾನು ಯಾವತ್ತೂ ಅಷ್ಟೇ, ನನ್ನ ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ, ನಾನು ಯಾವಾಗಲೂ ಅಷ್ಟೇ, ನನಗೊಬ್ಬರು ಹೇಳಿದ್ರು ಸರ್, ನನಗೊಬ್ರು ಗುರುಗಳಿದ್ದರು, ಇಲ್ಲ ಇವತ್ತು, ಅವ್ರು ನಂಗೊಂದು ಮಾತು ಹೇಳಿದರು, ಡೋಂಟ್ ಥಿಂಕ್ ಫಾರ್ 40 minutes, ಥಿಂಕ್ ಫಾರ್ 40 years ಅಂತ. ಅಂದರೆ ನೀನು ಏನೇ ಯೋಚನೆ ಮಾಡಬೇಕು, ನೀನು ಫ್ಯೂಚರಿಸ್ಟಿಕ್ ಯೋಚನೆ ಮಾಡು, ಇವತ್ತಿನ ಬಗ್ಗೆ ನೀನು ಯೋಚನೆ ಮಾಡಬೇಡ ಅನ್ನೋದ್ರ ಬಗ್ಗೆ ನನಗೆ ಅವರು ಯಾವಾಗಲೂ ನನಗೆ ಹೇಳೋರು. ಮತ್ತು ಕೆಲವೊಂದು ರಾಮಾಯಣ ಮಹಾಭಾರತ, ಕೆಲವರು ನಿಮ್ಮ ಅದನ್ನು ಬೈಕೊಂಬೋದೇನೋ ಗೊತ್ತಿಲ್ಲ, ಬಟ್ ಅಲ್ಲಿರುವಂಥ ಸಿಚುವೇಶನ್ಗಳು, ಸನ್ನಿವೇಶಗಳು ನನಗೆ ಓದಬೇಕು ಮಾಡಬೇಕು ಅನ್ನಿಸ್ತಾ ನನಗೆ ಇನ್ಸ್ಪಿರೇಷನ್ ಆಗಿದ್ದು ಅಂಥದ್ದು. ಸೊ ನಾನು ಹೇಳೋದ್ನಲ್ಲ, ಜಾಸ್ತಿ ಓದೋದು ಕಡಿಮೆ, ಹೇಳೋದು ಜಾಸ್ತಿ. ಅಂದರೆ ಒಂದು ಸಣ್ಣ ವಿಷಯನ ಅದನ್ನು ನಾನು 360 ಡಿಗ್ರಿಲಿ, ಅಂದರೆ ಮಲ್ಟಿ ಡೈಮೆನ್ಷನ್ ಯೋಚನೆ ಮಾಡ್ತೀನಿ. ಸೊ ನನ್ನ ತಲೆ ಒಳಗೆ ಸರಿ ಹೇಳ್ದಂಗೆ ಒಂದು ಮ್ಯಾಪಿಂಗ್ ಮಾಡ್ಕೋಬೇಕು. ಸೊ ಅಂತ ಹೇಳ್ತಾರಲ್ಲ, ನಾನು ಅಷ್ಟೇ ಒಂದು ವಿಷಯವನ್ನು 360 ಡಿಗ್ರಿಲಿ ಯೋಚನೆ ಮಾಡ್ತೀನಿ. ಸೊ ಇದು ಹಿಂಗಾಗುತ್ತೆ, ಇದು ಹಿಂಗಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಆಮೇಲೆ ಈ ಎಕ್ಸಾಮ್ಗೆ ನಾನು ಪ್ರಿಪ್ರೇಷನ್ ಆಗಬೇಕು ಅಂತ, ಅಂದರೆ ಎಕ್ಸಾಮ್ ಕಾಲ್ ಮಾಡಿದ್ರು, ಈ ಸಲ ಏನಾದ್ರು ಟ್ರೈ ಮಾಡೋಣ ಅಂತ. ಆನೆಸ್ಟಾಗೆ ಸರ್ ಹೇಳ್ದಂಗೆ ಟಾಪ್ 10 ಒಳಗೆ ಬರ್ತೀನಿ ಅಂತ, ನಾನು ಟಾಪ್ 10 ಒಳಗೆ ಬರ್ತೀನಿ ಅಂತ ನನಗೆ ಖಂಡಿತನೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಟಾಪ್ 10 ಒಳಗೆ ಬಂದೆ ಅಷ್ಟೇ. ಅದು ಹೆಂಗೆ ಬಂದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಹಿಂಟ್ ಕೊಡ್ತೀನಿ. ನಾನು ಆವಾಗ ನಿಮಗೆಲ್ಲ ಗೊತ್ತಿರೋ ಕೋವಿಡ್ ಟೈಮು. ಸೊ ನಾನು ಒಂದು ಲೈಬ್ರರಿಗೆ ಹೋಗ್ತಿದ್ದೆ, ಅಲ್ಲಿ ಒಬ್ಬರು IAS ಪ್ರಿಪೇರ್ ಆಗ್ತಾಯಿದ್ರು. ಅವ್ರು ಆಲ್ರೆಡಿ 2 ಟೈಮ್ ಇಂಟರ್ವ್ಯೂ ಕೊಟ್ಟು ಬಂದಿದ್ರಂತೆ, ಅವ್ರು ಪ್ರಿಪೇರ್ ಆಗ್ತಾಯಿದ್ರು. ನಾನು ಸಂಡೇನೂ ಹೋಗ್ತಿದ್ದೆ ಲೈಬ್ರರಿಗೆ ಓದೋಕ್ಕೆ ಅಂತ, ಎಕ್ಸಾಮ್ಗೆ ಓದೋಕ್ಕೆ ಅಂತ ಹೋಗ್ಬೇಕಾದ್ರೆ ಅವ್ರು ನನಗೆ ಒಂದು ಮಾತು ಹೇಳಿದ್ರು. ಒಂದಿನ ಅವ್ರು ನಾನು ಅಬ್ಸರ್ವ್ ಮಾಡಿದೆ ನಾನು, ಅವ್ರು ಏನು ಮಾಡೋರು ಅಂದರೆ, ಲೈಬ್ರರಿಲಿ ಒಬ್ಬರೇ ಕೂತ್ಕೊಂಡು ಸರ್ ಹೇಳ್ದಂಗೆ ನೋಟ್ ಶೀಟ್ ತೊಗೊಂಡು, ಮಾಮೂಲಿ ರೈಟಿಂಗ್ ಶೀಟ್ ತೊಗೊಂಡು ಕೂತ್ಕೊಂಡು ಬರೆಯೋರು ಯಾವಾಗಲೂ. ನಾನು ಯಾಕೆ ಹಿಂಗೆ ಬರೀತಾರೆ, ಎಲ್ಲ ಪಿಕ್ಚರ್ ಡೈರಾಮಿಕ್ ಹಾಕಿ ಎಲ್ಲ ಕೂತ್ಕೊಂಡು ಬರೆಯೋರು. ಅವ್ರು ಏನು ಮಾಡ್ತಿದ್ರು ಅಂದರೆ, ಮಂಡೇ ಟು ಸ್ಯಾಟರ್ಡೇ ಫುಲ್ ಓದೋರು, ಸಂಡೇ ಟೆಸ್ಟ್ ಸೀರೀಸ್ ಅವರೇ ಮಾಡೋರು. ಅವರೇ ಕ್ವಶನ್ ಮಾಡಿಕೊಂಡು, ಯಾವುದೋ ಆನ್ಲೈನ್ ಮೆಟೀರಿಯಲ್ ಟೆಸ್ಟ್ ಸೀರೀಸ್ ಕ್ವಶನ್ಗಳು ತೊಗೊಂಡು ಅವರೇ ಯಾವುದೇ ಬುಕ್ ಹಿಡಿತಿರಲಿಲ್ಲ, ಅವರು ಸುಮ್ಮನೆ ಕೂತ್ಕೊಂಡು ಓದೋರು, ಅವರು ಅದೇ ಬರೆಯೋರು. ಅದು ನಾನು ಕೇಳಿದೆ, ಸರ್ ಯಾಕೆ ಸರ್ ಹಿಂಗೆಲ್ಲ ಬೈತೀರಾ ಸರ್ ಅಂತ. ಇಲ್ಲ, ನಮಗೆ ಮೇಯ್ನ್ ಎಕ್ಸಾಮಲ್ಲಿ ಟೈಮ್ ಸಾಕಾಗಲ್ಲ. ಸೊ 300 ಮಾರ್ಕ್ಸ್ಗೆ 3 hours ಎಕ್ಸಾಮ್ ಬರೀಬೇಕು, ಟೈಮ್ ಸಾಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓ ಹೌದಾ, ಆವಾಗ ನನಗೆ ಈ ಸ್ಟಾರ್ಟ್ ಆಯಿತು ನನ್ನ ತಲೆ ಒಳಗೆ. ಆಗ ನಾನೇನು ಮಾಡಿದೆ ಅಂದರೆ, ನಮ್ಮ ಮನೇಲಿ ಏನೇನು ಸಿಂಗಲ್ ಶೀಟ್ ಇದ್ದೋ ಎಲ್ಲವನ್ನೂ ತೊಗೊಂಡು ಒಂದು ಸ್ಪೈರಲ್ ಬೈಂಡಿಂಗ್ ಮಾಡಿಸ್ಬಿಟ್ಟು, ಅದು ನೆಕ್ಸ್ಟ್ ಡೇ ಏನೇನು ಮಾಡಿದೆ, ಸರ್ ಹೇಳ್ದಂಗೆ ಟಾಪಿಕ್ ವೈಸು ನಾನು ಏನು ಮಾಡಿದ್ದೆ ಅಂದರೆ, ಪ್ರೀವಿಯಸ್ಸು KPSC ಪೇಪರ್ಸ್ ಎಲ್ಲ ಡೌನ್ಲೋಡ್ ಮಾಡಿದ್ದೆ. ಅಂದರೆ ಕಾಮರ್ಸ್ ಪೇಪರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪೇಪರ್. ಅಂದರೆ 2014 ಬ್ಯಾಚ್ಗಿಂತ ಮುಂಚೆ ಕಾಮರ್ಸು ಮತ್ತು ಮ್ಯಾನೇಜ್ಮೆಂಟು ಆಪ್ಷನ್ ಇತ್ತು, ಹೌದಾ. ನಾನೇನು ಮಾಡಿದೆ ಅಂದರೆ, ಎಲ್ಲ ಕ್ವಶನ್ ಪೇಪರ್ನ ಏನು ಮಾಡಿದೆ, ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತೆಗೆಸ್ಕೊಂಡೆ. ಅದೇ ರೀತಿ ಲಾಸ್ಟ್ ಬ್ಯಾಚ್ಟು ಅಷ್ಟೇ ಪ್ರಿಂಟೌಟ್ ತೆಗೆಸ್ಕೊಂಡೆ. ನಾನೇನು ಮಾಡ್ತಿದ್ದೆ ಅಂತಂದರೆ, ಡೈಲಿ ಒಂದೊಂದು ಟಾಪಿಕ್. ಸರ್ ಹೇಳ್ದಂಗೆ ಇಲ್ಲಿ ಕೆಲ ಎಕ್ಸಾಂಪಲ್, ಈಗ ಕಾಸ್ಟ್ ಅಕೌಂಟಿಂಗಲ್ಲಿ ಏನೇನು ಟಾಪಿಕ್ ಕೇಳ್ತಾನೆ, ಕಾಸ್ಟ್ ಶೀಟ್ ಕೇಳ್ತಾನ, ಮಾರ್ಜಿನಲ್ ಕಾಸ್ಟಿಂಗ್ ಕೇಳ್ತಾನ, ಲೇಬರ್ ಕಾಸ್ಟ್ ಕೇಳ್ತಾನ, ಮೆಟೀರಿಯಲ್ ಕಾಸ್ಟ್ ಮೇಲೆ ಕ್ವಶನ್ಸ್ನ ಕೇಳೋಣ, ಮೆಟೀರಿಯಲ್ ವೇರಿಯನ್ಸ್ ಮೇಲೆ ಕ್ವಶನ್ ಕೇಳೋಣ. ಇದನ್ನೆಲ್ಲ ಏನು ಮಾಡ್ತಿದ್ದೆ, ನಾನು ಲಿಸ್ಟ್ ಔಟ್ ಮಾಡ್ಕೊತಿದ್ದೆ. ಲಿಸ್ಟ್ ಔಟ್ ಮಾಡ್ಕೊಂಡು ಏನು ಮಾಡ್ತಿದ್ದೆ, ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಂದರೆ ಇಲ್ಲಿ ನಾನು ಇಲ್ಲಿ ಬರಬೇಕಾದ್ರೆ ಕೆಲವೊಂದು ಪ್ರೀವಿಯಸ್ ಪೇಪರಲ್ಲಿ ಏನೆಲ್ಲ ಕ್ವಶನ್ಸ್ನ ಕೇಳೋನೆ, ವಿತ್ ಪ್ರಾಕ್ಟಿಕಲ್ ಕ್ವಶನ್ಸ್ಗಳನ್ನ ಕೇಳೋನೆ. ಸೊ ಅಲ್ಲೇ ಮೇಡಮು ಮಾತಾಡಿದ್ರು, ಸುಮಾರು 300 ಮಾರ್ಕ್ಸ್ಗೆ ಪ್ರಾಬ್ಲಮ್ಸೇ ಇರುತ್ತೆ. ಒಟ್ಟು ನೀವು 1900 ಮಾರ್ಕ್ಸಲ್ಲಿ ಸುಮಾರು 300 ಮಾರ್ಕ್ಸ್ಗೆ ಪ್ರಾಬ್ಲಮ್ಸೇ ಇರುತ್ತದೆ. ನಮ್ಮ ಕಾಮರ್ಸ್ ಮೇಲೆ ಪ್ರಾಬ್ಲಮ್ಸ್ ಇರ್ತದೆ. ಅದರಲ್ಲಿ ಎಕ್ಸ್ಪೆಷಲಿ ಯಾವ್ಯಾವ ಪೇಪರ್ ಮೇಲೆ ಪ್ರಾಬ್ಲಮ್ಸ್ನ ಜಾಸ್ತಿ ಕೇಳೋನೆ ಅನ್ನೋದ್ರ ಬಗ್ಗೆ ಸೊ ಒಂದು ಸರ್ ಅವಲೇ ಹೇಳಿದ್ದಾರೆ, ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಪ್ರಾಬ್ಲಮ್ಸ್ನ ಕೇಳೋನೆ. ಈವನ್ ಕಾಮರ್ಸ್ ಪೇಪರ್ ಆಫ್ ಪ್ರೊಫೆಷನಲ್ ಆಫೀಸರ್ ಅದ್ರ ಮೇಲೆ ಕೇಳೋನೆ, ನಮ್ಮ ಪೇಪರ್ಲೂ ಸಹ ಕೇಳಿದ್ದಾನೆ. ಅದೇ ರೀತಿ ಇನ್ಫ್ಲೇಷನ್ ಅಕೌಂಟಿಂಗ್ ಅಂದರೆ ನೆಟ್ ಮಾನಿಟರಿ ರಿಸಲ್ಟ್ ಅಂತ ಕೇಳ್ತಾನೆ, ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಬರುತ್ತೆ. ಸೊ
ಸೊ ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಬಿಕಾಸ್ ಸರ್ ಥಿಯರಿ ಪಾರ್ಟ್ ಮಾಡಿ ಹೇಳಿದ್ದಾರೆ. ನನ್ನ ಪಾರ್ಟ್ ಏನಪ್ಪ ಅಂದರೆ ಪ್ರಾಬ್ಲಮ್ಸ್, ಬಿಕಾಸ್ ಸುಮಾರು 300 ಮಾರ್ಕ್ಸ್ ಪೆಟ್ಟು ಪ್ರಾಬ್ಲಮ್ಸ್ ಬರ್ತದೆ. ಅದರಲ್ಲಿ ಇನ್ಫ್ಲೇಷನ್ ಅಕೌಂಟಿಂಗ್ ಮೇಲೆ ಪ್ರಾಬ್ಲಮ್ಸ್ನ ಕೇಳಿದ್ದಾನೆ. ಇದ್ರ ಬೇಸ್ ಮೇಲೆ ನಾನು ಪ್ರಿಪ್ರೇಷನ್ ಆಗಿದ್ದು. ಅಂದರೆ ಏನು ಕೇಳಿದ್ದಾನೆ, ಇಲ್ಲೂ ಪ್ರೊಫೆಷನಲ್ ಆಫೀಸರ್ ಸೇಮ್ ಆಲ್ಮೋಸ್ಟ್ ಸಿಲೆಬಸ್ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ. ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ನಿಮ್ಗೆ ORQT ಅಂತ ಬರುತ್ತೆ, ಆಪರೇಷನ್ ರಿಸರ್ಚ್ ಆ್ಯಂಡ್ ಕ್ವಾಂಟಿಟಿವ್ ಟೆಕ್ನಿಕ್ ಅಂತ ಬರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಮೇಲೆ ಪ್ರಾಬ್ಲಮ್ಸ್ ಕೇಳಿದ್ದಾನೆ. ಅದೇ ರೀತಿ ನಿಮಗೆಲ್ಲ ಗೊತ್ತಿದೆ ಫೈನಾನ್ಷಿಯಲ್ ಅಕೌಂಟಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಸರ್ ಮಾತಾಡಿದ್ರು. ಅದರಲ್ಲಿ ಫೈನಾನ್ಸಿಂಗ್ ಡಿಸಿಷನ್ ಅಂತ ಬರುತ್ತೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಬರುತ್ತೆ, ಅಂದರೆ ವಾಟ್ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳೋನೆ. ಬಿಕಾಸ್ ಈ ಪ್ರಾಬ್ಲಮ್ಸ್ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ನಿಮಗೆ ಈಗ ಮೊನ್ನೆ ನನಗೆ ಯಾರೊಬ್ಬರು ಸಿಕ್ಕಿದ್ರು, ಅವ್ರು ಹೇಳಿದ್ರು ನನಗೆ ಮಾರ್ಕ್ಸ್ ಸ್ಕೋರ್ ಆಗಿಲ್ಲ, ನಾನು ಪ್ರಾಬ್ಲಮ್ಸ್ನ ಅಟೆಂಡ್ ಮಾಡಿಲ್ಲ. ನಿಜ, ಬಿಕಾಸ್ ಪ್ರಾಬ್ಲಮಲ್ಲಿ ನಮಗೆ ಮಾರ್ಕ್ಸ್ ಹಿಡಿಯಲ್ಲ. ಥಿಯರಿಲಿ ಮಾರ್ಕ್ಸ್ ಕಟ್ ಮಾಡ್ತಾರೆ, ಬಟ್ ನಮಗೇನು ಪ್ರಾಬ್ಲಮಲ್ಲಿ ಹಿಡಿಯಲ್ಲ. ಸೊ ನಾನು ಪ್ರಿಪ್ರೇಷನ್ ಆಗಬೇಕಾದ್ರೆ ನಾನು ಎಕ್ಸಾಮ್ ಪ್ರಿಪ್ರೇಷನ್ ಆಗಿದ್ದೆ, ಬಟ್ ಎಕ್ಸಾಮಲ್ಲಿ 300 ಮಾರ್ಕ್ಸ್ ಪ್ರಾಬ್ಲಮ್ಗೆ ಸುಮಾರು 280 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ನೀಟಾಗಿ ಅಟೆಂಡ್ ಮಾಡಿದ್ದೆ. ಅದೇ ರೀತಿ ಹೇಳ್ದಲ್ಲ ಕ್ಯಾಪಿಟಲ್ ಬಜೆಟಿಂಗಲ್ಲಿ ನಿಮಗೆ ARR ಮೆಥಡು, NPV ಮೆಥಡ್ ಅಂತ ಬರುತ್ತೆ. ಅದ್ರ ಮೇಲೂ ಸಹ KS ಅಲ್ಲೂ ಕೇಳೋನೆ, ನಮ್ಗೆ SR ಅಲ್ಲೂ ಕೇಳಿದ್ದಾನೆ. ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ EPS, ಅರ್ನಿಂಗ್ ಪರ್ ಶೇರ್ ಅಂತ ಬರುತ್ತೆ, ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬರುತ್ತೆ, ಅಲ್ಲೂ ಕೇಳಿದ್ದಾನೆ. ಅದೇ ರೀತಿ PB ರೇಷಿಯೋಸ್, BEP, ಬ್ರೇಕ್ ಈವನ್ ಪಾಯಿಂಟು, ಮಾರ್ಜಿನ್ ಆಫ್ ಸೇಫ್ಟಿ, ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ನ ಕೇಳಿದ್ದಾನೆ. ಅದೇ ರೀತಿ ಮೇಡಮು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡಿದ್ರು. ಇನ್ನೊಂದು ಮ್ಯಾಟ್ರಿಕ್ಸ್ ಕೇಳಿದ್ದಾನೆ, ಮ್ಯಾಥಮೆಟಿಕ್ಸಲ್ಲಿ ಮ್ಯಾಟ್ರಿಕ್ಸ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ. ಸೊ ನಮ್ಮ AC ಸ್ಯಾಟ್ ಲಾಸ್ಟ್ ಬ್ಯಾಚ್ಗೆ ಮ್ಯಾಟ್ರಿಕ್ಸ್ ಕೇಳಿದ್ದ, ಬಟ್ ನಮ್ಮ ಬ್ಯಾಚಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೇಳಿದ್ದ. ನೀವು ಎರಡಕ್ಕೂ ಪ್ರಿಪೇರ್ ಆಗಬೇಕು, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮ್ಯಾಟ್ರಿಕ್ಸ್ ಬಗ್ಗೆ ಕೇಳಿದ್ದ. ಅದೇ ರೀತಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಸ್ಟ್ ಅಕೌಂಟಿಂಗಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್, ಓವರ್ ಹೆಡ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಮೆಟೀರಿಯಲ್ ಕಾಸ್ಟಲ್ಲಿ ನಿಮಗೆ ಇನ್ವೆಂಟ್ರಿ ಅಂತ ಬಂದಾಗ ನಿಮಗೆ LIFO ಮೆಥಡ್, PIFO ಮೆಥಡ್ ಅಂತ ಬರುತ್ತೆ. ಅದ್ರ ಮೇಲೂ ಸಹ ನಮ್ಮ ಮೇಯ್ನ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾನೆ. ಸೊ ಅದೇ ರೀತಿ ನಮಗೆ ಇನ್ನೂ ಪ್ರಾಬ್ಲಮ್ ಓರಿಯೆಂಟೆಡ್ಗೆ ಏನಪ್ಪ ಕೇಳಿದ್ದಾನೆ ಅಂತಂದರೆ ಟ್ಯಾಕ್ಸ್ ಮೇಲೆ, ಅಂದರೆ ಸರ್ ಹೇಳ್ದಂಗೆ GST. ಸೊ ಲಾಸ್ಟ್ ಪೇಪರಲ್ಲಿ GST ಇನ್ನೂ ಬಂದಿರಲಿಲ್ಲ, ಆವಾಗ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಬಗ್ಗೆ ಕೇಳೋನೆ 2016 ಬ್ಯಾಚಲ್ಲಿ. ಸೊ ನಮ್ಮ ಬ್ಯಾಚಲ್ಲಿ GST ಬಗ್ಗೆ ಕ್ವಶನ್ಸ್ನ ಕೇಳಿದ್ದಾನೆ. ಅದೇ ರೀತಿ ನಮಗೆ ಕಾಸ್ಟ್ ಅಕೌಂಟಿಂಗು ತುಂಬ ಇಂಪಾರ್ಟೆಂಟು. ಸರ್ ಅವರು ಹೇಳಿದ್ರು ನನ್ನ ಹತ್ರ ಮೆಟೀರಿಯಲ್ಸ್ ಇದೆ ಅಂತ, ಅದರಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಬರುತ್ತೆ, ಅದ್ರ ಮೇಲೂ ಸಹ ನಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳೋನೆ. ಅದೇ ರೀತಿ ನಮಗೆ ಸರು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಮಾತಾಡಿದ್ರು. ಅದರಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾನೆ. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ನ ವರ್ಕಿಂಗ್ ಕ್ಯಾಪಿಟಲ್ ನೋಟ್ ಇಟ್ಕೊಂಡು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ. ಸೊ ನಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಕ್ವಶನ್ಸ್ನ ಕೇಳಿದ್ದಾನೆ. ಅದೇ ರೀತಿ ನಿಮ್ಮ ಅಕೌಂಟಿಂಗ್ ಈಕ್ವೇಷನ್ಸ್, ಅದ್ರ ಮೇಲೆ ಅಕೌಂಟಿಂಗ್ ಈಕ್ವೇಷನ್ಸನ್ನು ಕೇಳಿದೆಯಲ್ವಾ, ಅಸೆಟ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಈಕ್ವಿಟಿ ಅಂತ ಇದೆಯಲ್ವಾ, ಅಥವಾ ಕ್ಯಾಪಿಟಲ್ ಅಂತ ಇದೆಯಲ್ವಾ. ಸೊ ಇದ್ರ ಮೇಲೆ ನಮಗೆ ಪ್ರಾಬ್ಲಮ್ಸ್ನ ಕೇಳೋನೆ. ಈಕ್ವೇಷನ್ಸ್ನ ಕ್ವಶನ್ಸ್ ಕೊಟ್ಬಿಟ್ಟು ಅದ್ರ ಮೇಲೆ ಪ್ರಾಫಿಟ್ ಕಂಡುಹಿಡಿಯಿರಿ, ಕಾಸ್ಟ್ ಕಂಡುಹಿಡಿಯಿರಿ, ಸೇಲ್ಸ್ ಇದು ಕ್ಯಾಪಿಟಲ್ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ, ಲಯಬಿಲಿಟಿ ಕಂಡು ಅಂತ ಕೇಳಿದ್ದಾನೆ. ಸೊ ಇದ್ರ ಮೇಲೆ ನಮಗೆ ಪ್ರಾಬ್ಲಮ್ಸು ಕೇಳಿದ್ದಾನೆ. ಅದೇ ರೀತಿ ನೀವು ಯಾರು ನೀವೆಲ್ಲ ಡಿಗ್ರಿ ಓದಿರೋಲ್ವಾ, ಅದರಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಬರುತ್ತೆ ಕೇಳಿಲ್ವಾ, ಅದರಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಕೇಳಿಲ್ವಾ, ಅದರಲ್ಲಿ ಅಮಾಲ್ಗಮೇಷನ್ನು, ಅಬ್ಸಾರ್ಪ್ಷನ್ನು, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ನು, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಎಲ್ಲ ಓದಿರೋದಲ್ವಾ, ಅದ್ರ ಮೇಲೆ ನಮಗೆ ಕ್ವಶನ್ಸ್ ಕೇಳೋನೆ. ನಾನು ಅವಾಗ ಹೇಳಿದೆ ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಹೇಳಿದೆ. ಇನ್ಫ್ಲೇಷನ್ ಅಕೌಂಟಿಂಗಲ್ಲಿ ಅಲ್ಲಿ ಮೆಥಡ್ಸ್ ಬರುತ್ತೆ, ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್, ಕರೆಂಟ್ ಕಾಸ್ಟ್ ಮೆಥಡ್ ಅಂತ ಬರುತ್ತೆ. ಸೊ ಅದ್ರ ಬೇಸ್ ಮೇಲೆ ಅಂದರೆ ಕೆಲವೊಂದ್ಸಲಿ ಯಾವ ಮೆಥಡ್ ಅಂತ ಹೇಳಿರಲ್ಲ, ಯೂಶ್ವಲಿ ನಾವೇನು ಮಾಡ್ತೀವಿ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡನ್ನ ಯೂಸ್ ಮಾಡ್ತೀವಿ. ಸೊ ಬಿಕಾಸ್ ಇನ್ಫ್ಲೇಷನ್ ಅಕೌಂಟಿಂಗ್ ತುಂಬ ಇಂಪಾರ್ಟೆಂಟು. ಇಸೋ ನಮ್ಮ ಎಕ್ಸಾಮಲ್ಲೂ ಸಹ ಏನು ಮಾಡಿದ್ದ, ಇನ್ಫ್ಲೇಷನ್ ಅಕೌಂಟಿಂಗ್ನ ಕೇಳಿದ್ದ. ಜೊತೆಗೆ ನಮಗೆಲ್ಲ ಗೊತ್ತಿರುವಾಗ ಇನ್ಕಮ್ ಟ್ಯಾಕ್ಸ್, ಅದರಲ್ಲಿ ಟ್ಯಾಕ್ಸಬಲ್ ಇನ್ಕಮ್
ಟ್ಯಾಕ್ಸ್ ಲಯಬಿಲಿಟೀಸ್ ಬಗ್ಗೆ ಪ್ರಾಬ್ಲಮ್ಸ್ ಕೇಳಿದ್ದ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ ಹೇಳ್ತಿದ್ದು, ಬರೀ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಹೇಳ್ತಿದ್ದೆ ನಾನು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಕ್ವಶನ್ಸ್ನ ಕೇಳಿದ್ದಾನೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅದನ್ನು ಸಹ ಕೇಳಿದ್ದಾನೆ. ಅದೇ ರೀತಿ ನಮಗೆ ಈ ಕಾಸ್ಟಲ್ಲಿ ನೀವೆಲ್ಲ ಕಾಸ್ಟ್ ಅಕೌಂಟಿಂಗ್ ಬೇರೆ, ಕಾಸ್ಟಿಂಗ್ ಮೆಥಡ್ಸ್ ಬೇರೆ, ಟೆಕ್ನಿಕ್ಸ್ ಬೇರೆ ಅಲ್ವಾ? ನೀವೆಲ್ಲ ಓದಿರ್ತೀವಲ್ಲ ಕಾಸ್ಟ್ ಅಕೌಂಟಿಂಗು, ಕೆಲವು ಸಲ ಕಾಸ್ಟ್ ಮ್ಯಾನೇಜ್ಮೆಂಟ್ ಓದಿರ್ತೀರ, ಹೌದಾ? ಅದ್ರ ಮೇಲೆ ಇಲ್ಲಿ ವೇರಿಯನ್ಸ್ ಅಂತ ಬರುತ್ತೆ, ಮೆಟೀರಿಯಲ್ ವೇರಿಯನ್ಸ್ ಅಂತ ಬರುತ್ತೆ, ಲೇಬರ್ ವೇರಿಯನ್ಸ್ ಅಂತ ಬರುತ್ತೆ, ಅದೇ ರೀತಿ ಸೇಲ್ಸ್ ವೇರಿಯನ್ಸ್ ಅಂತ ಬರುತ್ತೆ. ಸೊ ನನಗೆ ಗೊತ್ತಿರಲಿಲ್ಲ, ನಾನು ಪ್ರಿಪೇರ್ ಆಗಬೇಕಾದ್ರೆ ನಾನು ಪಾಠ ಮಾಡಿದ್ದೆ. ಅಲ್ಲಿ ಬರೋದು ಓವರ್ ಹೆಡ್ ವೇರಿಯನ್ಸ್ ಬರೋದು, ಕಾಸ್ಟ್ ವೇರಿಯನ್ಸ್ ಅಂತ ಬರೋದು, ಮೆಟೀರಿಯಲ್ ವೇರಿಯನ್ಸ್ ಅಂತ ಬರೋದು, ಇದು ಸೇಲ್ಸ್ ವೇರಿಯನ್ಸ್ ಅಂತ ಬಂದ್ಬಿಟ್ಟಿದೆ. ಇದನ್ನ ಎಲ್ಲಿ ಕೇಳೋಣಪ್ಪ ಅಂದರೆ KS ಅಲ್ಲಿ ಕೇಳಿದ್ದ. ಸೊ ಇದು ಸಹ ಸೇಲ್ಸ್ ವೇರಿಯನ್ಸ್ ಅಂತಲೂ ಅದ್ರ ಮೇಲೂ ಸಹ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದ. ಯಾಕೆಂದರೆ ನೀವು ಪ್ರಾಕ್ಟಿಕಲಿ ಇಂಪಾರ್ಟೆಂಟು, ಬಿಕಾಸ್ ಸರ್ ಹೇಳ್ದಂಗೆ ಏನೂ ಇಂಪಾರ್ಟೆಂಟು. ಈಗ ನಾನು ಸರ್ ಹೇಳ್ದಂಗೆ ನಂದು GS 1 130 ಬಂತು, GS 2 98ವರೆಗೆ ಬಂತು. ನಾನು GS ಪ್ರಿಪೇರ್ ಆಗಿರಲಿಲ್ಲ, ಅಂದರೆ ಸೆಕೆಂಡ್ ಪೇಪರ್ದಂಗೆ ಅಂದರೆ ಕ್ವಶನ್ಸ್ನ ಬಿಟ್ಬಿಟ್ಟೆ, ಒಂದು ಬರೆಯೋಕ್ಕಾಗಿರಲಿಲ್ಲ. ಸರ್ ಹೇಳ್ದಂಗೆ ಕೈ ನೋವು ಕೈ ತುಂಬ ಬರೀಬೇಕಾದ್ರೆ ತುಂಬ ಕಷ್ಟ ಆಗೋದು ನನಗೆ. ಮತ್ತು ಬಿಕಾಸ್ ನನ್ನ ಕಾಮರ್ಸ್ ಬಿಟ್ಟರೆ ಹೆಂಗೆ ಬೇಕಾದ್ರೂ ನಾವು ಬರಿಬೋದು. ಬಟ್ GS ಅಂತ ಬಂದಾಗ ಪ್ರಿಪ್ರೇಷನ್ ಕಡಿಮೆ ನಂದು, ಅಂದರೆ ನನ್ನ ಪ್ರಿಪ್ರೇಷನ್ ಕಡಿಮೆ ಇತ್ತು. ನಾನು 98ವರೆಗೆ ಬಂತು. ಕಾಮರ್ಸ್ ಚೆನ್ನಾಗಿ ಬಂತು ಬಿಡಿ. ಸೊ ನಾನು ಯಾಕೆಂದ್ರೆ ನಾನು ಪ್ರಾಕ್ಟಿಕಲ್ ಮಾಡಿದ್ದೆ. ಸೊ ಅದೃಷ್ಟನೇ ಗೊತ್ತಿಲ್ಲ, ಪ್ರಾಕ್ಟಿಕಲ್ಲು 300 ಮಾರ್ಕ್ಸ್ ಕೇಳಿಬಿಟ್ಟಿದ್ದ. ಬಟ್ ನಾನು ಹೇಳೋದಲ್ಲ 280 ಮಾರ್ಕ್ಸ್ ಎಲ್ಲ ಅಟೆಂಡ್ ಮಾಡಿದ್ದೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಅದೇ ರೀತಿ ನಿಮಗೆ ಅಕೌಂಟಿಂಗಲ್ಲಿ ಅಂದರೆ ಸೇಮ್ ಹೇಳೋದಲ್ಲ, ಕಾಸ್ಟ್ ಅಕೌಂಟಿಂಗು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಪ್ರೋಸೆಸ್ ಅಕೌಂಟಿಂಗ್ ಕೇಳಿಲ್ವಾ? ಪ್ರೋಸೆಸ್ ಅಕೌಂಟಿಂಗ್ಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳವನೆ. ಅದೇ ರೀತಿ ಗುಡ್ ವಿಲ್. ಸೊ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂತ ನೀವೆಲ್ಲ ಓದಿರ್ತೀರ BComಲ್ಲಿ. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂಡರ್ ಸೂಪರ್ ಪ್ರಾಫಿಟ್ ಮೆಥಡು, ಆವರೇಜ್ ಪ್ರಾಫಿಟ್ ಮೆಥಡ್ ಅಂತೆಲ್ಲ ಓದಿಲ್ವಾ? ಆ್ಯನ್ಯುಟಿ ಮೆಥಡು, ಕ್ಯಾಪಿಟಲೇಷನ್ ಮೆಥಡ್ ಅಂತ ಓದಿಲ್ವಾ? ಅದನ್ನು ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ಸ್ನ ಕೇಳಿದ್ದಾನೆ. ಸೊ ಅದೇ ರೀತಿ ನೀವೆಲ್ಲ PUCಲಿ ಮೆಮೊರೆಂಡಮ್ ಅಥವಾ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಓದಿಲ್ವಾ? ಅದೇ ರೀತಿ ನಾವು ಕಾಸ್ಟ್ ಅಕೌಂಟಿಂಗಲ್ಲಿ ಮೆಮೊರೆಂಡಮ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಓದಿರ್ತೀರ. ಅದ್ರ ಮೇಲೂ ಸಹ ನಮಗೆ ಪ್ರಾಕ್ಟಿಕಲಾಗಿ ಕ್ವಶನ್ಸ್ನ ಕೇಳಿದ್ದಾನೆ. ಆಮೇಲೆ ಬಜೆಟಲ್ಲಿ ಈಗ ನಮಗೆಲ್ಲ ಗೊತ್ತಿರುವಾಗೆ ಫ್ಲೆಕ್ಸಿಬಲ್ ಬಜೆಟ್, ಈಗೇನು ಇದು ಕಮ್ಸ್ ಅಂಡರ್ ಯಾವುದು? ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲೂ ಅಲ್ವಾ? ಸೊ ಫ್ಲೆಕ್ಸಿಬಲ್ ಬಜೆಟ್ ಬಗ್ಗೆ ಕ್ವಶನ್ಸ್ನ ಕೇಳಿದ್ದಾನೆ. ಸೊ ಇದು ನಾನು ಜಸ್ಟು KS ಪೇಪರ್ನ ಗೋತ್ರೂ ಮಾಡಿ ಮತ್ತು ನಮ್ಮ ACSAT ಮೇನ್ಸ್ ಎಕ್ಸಾಮ್ನ ಫೋಕಸ್ ಮಾಡಿದಾಗ ಇದಿಷ್ಟು ನನಗೆ ಕಂಡು ಬಂದಿದ್ದು. ಬಿಕಾಸ್ ಈಗ ನಾನು ಏನೂ ಮಾತಾಡಲ್ಲ, ಬಿಕಾಸ್ ಆಫ್ ಟೈಮ್ 12 o'clock ಆಗಿದೆ. ಸೊ ನನಗೇನು ಅವಧಿ ಸಿಕ್ಕಿದೆ ಅಷ್ಟರಲ್ಲಿ ನಾನು ಅಷ್ಟೇ ಮಾತಾಡೋದು, ಜಾಸ್ತಿ ಎಕ್ಸಿಟ್ ಬೇಡ. ಸೊ ಸರ್ರು ಥಿಯರಿ ಪಾರ್ಟ್ ಅವರು ಸಿಲೆಬಸ್ನೇ ಓರಿಯೆಂಟೇಷನ್ ಮಾಡಿದ್ರು. ಮೇಡಮ್ ಅವರು ಬೇಸಿಕ್ ಪ್ರಿಲಿಮಿನರಿ ಎಕ್ಸಾಮ್ ಬಗ್ಗೆ ಮಾತಾಡಿದ್ರು. ಆಮೇಲೆ ನಂದು ನಾವು ಮೇಯ್ನ್ ಎಕ್ಸಾಮ್ ಬರ್ದು ರಿಸಲ್ಟ್ ನಮ್ಮದು ಎಲ್ಲ ಲೇಟ್ ಆಯಿತು. ಸೊ ರಿಸಲ್ಟ್ ಬಂದಾದಮೇಲೆ ಕೆಲವೊಂದು ಘಟನೆಗಳಾಗುತ್ತೆ ನಮ್ಮ KPSC ಒಳಗೆ, ಅದನ್ನು ನೀವು ಕೇರ್ಫುಲ್ಲಾಗಿರಬೇಕು. ಏನಪ್ಪ ಅಂದರೆ ತುಂಬ ಜನ ಜಾಬ್ ಕಳ್ಕೊಂಡಿದ್ದಾರೆ ಬಿಕಾಸ್ ಆಫ್ ಅವರ ನೇಮ್ನ ಡಿಸ್ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ. KPSC ಎಕ್ಸಾಮಲ್ಲಿ ನಾವು ಎಕ್ಸಾಮ್ ಬರೀಬೇಕಾದ್ರೆ ಸರ್ ಹೇಳ್ದಂಗೆ ಕನ್ನಡ ಮತ್ತು ಇಂಗ್ಲೀಷು ಇರುತ್ತಲ್ವ. ಲೆಟ್ ರೈಟಿಂಗಲ್ಲಿ ನೀವು XX ಅಂತ ಬರೀಬೇಕು, ಅವ್ರು ಏನು ಕೊಡ್ದೋ ಅದು ಬರೀಬೇಕು. ನೀವೇನು ಸಪೋಸ್ ನೀವು ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು ಏನೋ ಬರೆದ್ರೆ ನೀವು ಜಾಬ್ ಕಳ್ಕೊಳ್ತೀರಾ. ನಮ್ಮ ಬ್ಯಾಚಲ್ಲಿ ಒಬ್ಬ ಲೇಡಿ ಜಾಬ್ ಕಳ್ಕೊಂಡ್ರು. ಪ್ರಾವಿಷನ್ ಲಿಸ್ಟಲ್ಲಿ ನೇಮ್ ಬಂತು, ಅವ್ರಿಗೆ ನೋಟಿಸ್ ಹೋಯ್ತು ಇದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆದರೂ ಸಹ ಅವರು ಎಕ್ಸ್ಪ್ಲನೇಷನ್ಗೆ ವಾಪಸ್ ರಿಪ್ಲೈನೂ ಮಾಡಿದ್ರು, ಇಂಡಿವಿಜುವಲ್ಗೆ ಬಂದು ಕೊಟ್ಟರು. ಆದರೂ ಅವರು ಆ ಲೇಡಿಗೆ ಫೈನಲ್ ಲಿಸ್ಟಲ್ಲಿ ತೆಗೆದಾಕಿದ್ರು. ಅವರು ಆ ಲೇಡಿ ಟಾಪ್ 20 ಒಳಗಿದ್ರು. ಅರ್ಥ ಆಗ್ತದೆಯಾ? ಸೊ ಜಾಬ್ ಕಳ್ಕೊಂಡ್ರು. ಸೊ ಈ ರೀತಿ KPSCಗಳು ಬಿಕಾಸ್ ನಮಗೆ ಪ್ರಾವಿಷನಲ್ ಲಿಸ್ಟ್ಗೂ ಮತ್ತು ಫೈನಲ್ ಲಿಸ್ಟ್ಗೂ ಮೇಲ್ ಬಿಟ್ಟರು. ಪ್ರಾವಿಷನಲ್ ಲಿಸ್ಟ್ನ ನಮಗೆ ಜುಲೈಲಿ ಮೈನ್ ಲಿಸ್ಟ್ ಬಿಟ್ಟಿದ್ದು. ಎಷ್ಟು ಮಂತ್ ಗ್ಯಾಪ್ ಆಯಿತು? ಬಿಕಾಸ್ ಆಫ್ ದೀಸ್ ಇಶ್ಯೂಸ್. ನೀವು ಅಷ್ಟೇ, ನೀವು ಯಾವುದೇ ಒಂದು ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಮ ನೇಮ್ನು ಎಲ್ಲೂ ಯಾವ ನೇಮು ರಾಮ ಸೀತ್ನ ಯಾವ ನೇಮು ಸಹ ನೀವೇನು ಮಾಡಬೇಡಿ, ಡಿಸ್ಕ್ಲೋಸ್ ಮಾಡಬೇಡಿ. ಮಾಡಿದ್ರೆ ನೀವೇನು ಮಾಡ್ತೀರಾ? ಜಾಬನ್ನು ಕಳ್ಕೊತೀರಾ.
ಓಕೆ, ಇದು ಯಾಕೆಂದರೆ ಅದನ್ನು ನಾನು ಸರ್ ಯಾವ್ದು ಬಿಡ್ದೋ ಅದು ನಾನು ಹೇಳೋಣ ಅಂತ ಕಾಯ್ತಾ ಇದ್ದೆ. ಬಟ್ ಈ ಪಾಯಿಂಟ್ನ ನೀವು ಜ್ಞಾಪನ ಇಟ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ವೆರಿ ವೆರಿ ಇಂಪಾರ್ಟೆಂಟು. ಹಾಗಾಗಿ ನಿಮಗೆ ಎಲ್ಲರೂ ಸಿಲೆಬಸ್ ಬಗ್ಗೆ ಮಾತಾಡಿದ್ದಾರೆ. ನಾನು ಜಸ್ಟ್ ಪ್ರಾಕ್ಟಿಕಲ್ ಬಗ್ಗೆ ಮಾತಾಡಿದೆ. ಬಿಕಾಸ್ ಮೇಡಮ್ ಆವಾಗಲೇ ಹೇಳ್ತಿದ್ರು, ಹೇಳಿದರು ಸರ್ರು ಸಿ ಎಗೆಲ್ಲ ಪಾಠ ಮಾಡಿದ್ದಾರೆ, ಬಟ್ ನಾವು ಮಾಸ್ಟರ್ ಡಿಗ್ರಿಗೆ ಪಾಠ ಮಾಡಿದ್ದೀವಿ. ನಾನೇ ಹೇಳ್ತೀನಿ ಅಂದರೆ, ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂದರೆ ನೀವು ಡಿಗ್ರಿ ಲೆವೆಲ್ ಪ್ರಾಕ್ಟಿಕಲ್ನ ಓದಿದ್ರು ಸಾಕು. ಈಗ ನಮಗೇನು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ನಾವು ಡಿಗ್ರಿ ಓದಿದ್ದೀವಿ, ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಏನೇ ಡಿಗ್ರಿ ಓದಿದ್ದೀವಿ, ಕಾಸ್ಟ್ ಅಕೌಂಟಿಂಗ್ ಓದಿದ್ದೀರಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಓದಿದ್ದೀರಿ. ಈ ಪಾರ್ಟ್ಸ್ನ ನಾವು ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್ ಇಟ್ಕೊಂಡು ನಾವು ಇಲ್ಲಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಮತ್ತು ಇನ್ನೊಂದು ಸ್ವಲ್ಪ ನೀವೆಲ್ಲ MCOM ಮಾಡಿದರೆ, MBA ಮಾಡಿದರೆ ಸ್ವಲ್ಪ ಅಡ್ವಾನ್ಸ್ ಪ್ರಾಬ್ಲಮ್ಸ್ ಬರ್ತವೆ. ಈಗ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು ಸ್ವಲ್ಪ ಅಡ್ವಾನ್ಸ್ ಪ್ರಾಬ್ಲಮ್ ಬರುತ್ತೆ, ಇನ್ಫ್ಲೇಷನ್ ಅಕೌಂಟಿಂಗ್ ಸ್ವಲ್ಪ ಅಡ್ವಾನ್ಸ್ ಪ್ರಾಬ್ಲಮ್ ಬರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ PUC ಇಂದ ಹಿಡಿದು ಮಾಸ್ಟರ್ ಡಿಗ್ರಿ ಗಂಟ ಏನೇನು ನಿಮಗೆ ಬುಕ್ಸ್ನ ನೀವು ಓದಿದ್ದೀರ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗಿ. ನಾನು ಹಿಂಗೆ ಪ್ರಿಪೇರ್ ಆದೆ ಅಂತಂದರೆ, ನಾನು ಅವ್ರು ಹೇಳ್ಕೊಟ್ರು ನನಗೆ ಈ ಥರ ನೀವು ಬರೀ ಅಂತ ನಾನು ಬರೆದು ಪ್ರಾಕ್ಟೀಸ್ ಮಾಡಿದೆ. ನನಗೆ ಮೇಯ್ನ್ ಎಕ್ಸಾಮಲ್ಲಿ ಅದು ನನಗೆ ಅನುಕೂಲ ಆಯಿತು. ಮೋರ್ ಓವರ್ ನನಗೆ ಪ್ರಾಬ್ಲಮ್ಸು ನನಗೆ ಅನುಕೂಲ ಆಯಿತು. ಈಗ ನಂದು 10th ಬಂತು. ಸೊ 10th ಬರೋಕ್ಕೆ ಕಾರಣ ನನ್ನ ಪ್ರಾಬ್ಲಮ್ಸ್ ನನ್ನ ಕೈ ಹಿಡಿದು ಪ್ರಾಬ್ಲಮ್ಸೇ. ಥಿಯರಿ ಸ್ಟ್ರಾಂಗ್ ಇದ್ದೆ, ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ, ಬಟ್ ನನ್ನ ಕೈ ಹಿಡಿದು ಪ್ರಾಬ್ಲಮ್ಸ್. ಸೊ ಹಾಗಾಗಿ ನನಗೆ ಇದು ನನ್ನ ಸ್ಟ್ರಾಟಜಿ. ಸೊ ಹಾಗಾಗಿ ನನಗೆ ನಿಮಗೆ ಏನಾದ್ರು ಡೌಟ್ಸ್ ಕೇಳ್ಬೋದು. ನಾನು GS ಆ್ಯಕ್ಚುಲಿ ಏನಪ್ಪ ಅಂದರೆ, ನಾನು GSಗೆ ನನ್ನ ಸ್ನೇಹಿತರು ನನಗೆ ಹೆಲ್ಪ್ ಮಾಡಿದ್ರು. ಅವರು ಕೋಚಿಂಗ್ ಹೋಗಿದ್ರು, IAS ಕೋಚಿಂಗ್ ಹೋಗಿದ್ರು. ಅವ್ರು ನೋಟ್ಸ್ ಮಾಡಿದ್ರು, ಅದನ್ನು ನಾವು ಡಿಸ್ಕಸ್ ಮಾಡ್ತಿದ್ವಿ ಅಷ್ಟೇ. ನಾನು ಎಷ್ಟು ಟೈಮ್ ಅಂತ ಓದಿರಲಿಲ್ಲ. ನನ್ನ ಪಾಪ ಅವರು ಮೇನ್ಸ್ ಎಕ್ಸಾಮ್ ಬರೆದ್ರು, ಬಟ್ ಅವ್ರಿಗೆ ಇಂಟರ್ವ್ಯೂಗೆ ಬರೋನಿಲ್ಲ. ಸೊ ಅವ್ರು ನನಗೆ ಮೆಟೀರಿಯಲ್ಸ್ ಕೊಟ್ಟರು. ಅವ್ರದ್ದು GS ಸ್ಕೋರ್ ಆಗಿದೆ, ಕಾಮರ್ಸ್ ಸ್ಕೋರ್ ಆಗಿಲ್ಲ. ಬಿಕಾಸ್ ಅಂದರೆ ಅವರು ಸ್ವಲ್ಪ ಕ್ವಶನ್ಸ್ಗಳನ್ನ ಬಿಟ್ಟು ಬಂದಿದ್ರು. ಸೊ KPSCಲಿ GS ಪ್ರಿಲಿಮ್ಸ್ GS ಅಂತ ಸ್ವಲ್ಪ ಇದಾಗುತ್ತೆ. ಮೇನ್ಸ್ GS ಸಿಲೆಬಸ್ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅದೆಲ್ಲ ಕೂಡ. ಹಾಗೆ ಹೇಳಿದಾಗೆ ಮಾಡರ್ನ್ ಇಂಡಿಯಾ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಅದು ಪ್ರಕಾರ ಮಾಡ್ತಾ ಹೋಗಿ. ಆಮೇಲೆ ಸಮುದ್ರ ಇದೆ, GS ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್. ಸೊ ಹಾಗಾಗಿ ಏನು ಮಾಡಿ, ಮೇನ್ ಫೋಕಸ್ ಕಾಮರ್ಸ್ ಅಲ್ಲೇ ಇಟ್ಕೊಳ್ಳಿ. ಒಂದು 40% ಫೋಕಸ್ GS ಇಟ್ಕೊಳ್ಳಿ, 60% ಫೋಕಸ್ ಕಾಮರ್ಸ್ ಅಲ್ಲೇ ಇರಲಿ. ಯಾಕಂದ್ರೆ ಎಷ್ಟೇ ನೀವು GS ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ನೀವು ಮಾಡಿರೋ ಪ್ರಿಪ್ರೇಷನ್ ಬರುತ್ತೆ ಇಲ್ಲ ಅನ್ನೋದು ಫಸ್ಟ್ ಡೌಟ್ ಇರುತ್ತೆ. ಆಮೇಲೆ ಅಟ್ಲೀಸ್ಟ್ ಕಾಮರ್ಸ್ ಅಲ್ಲಾದ್ರೆ ನಿಮ್ಮ ಸಿಲೆಬಸ್ ಆಲ್ರೆಡಿ ಇದೇ ಇದೆ, ಬರುತ್ತೆ ಎಕ್ಸಾಕ್ಟ್ಲಿ. ಹಾಗಾಗಿ ಆ 40-60 ಸ್ಟ್ರಾಟಜಿಯಲ್ಲೇ ಹೋಗಿ. ನಾನು ಆ್ಯಕ್ಚುಲಿ ನನಗೆ ಸ್ಕೋರ್ ಕಡಿಮೆ, ನನಗೆ 98 ಬರೋ ಕಾರಣ ನಾನು 5-6 ಕ್ವಶನ್ ಬಿಟ್ಟು ಬಂದಿದ್ದೆ. ಸೊ ಹಾಗಾಗಿ ನಾನು ಕಾಮರ್ಸಲ್ಲಿ ಯಾವುದೂ ಬಿಟ್ಟಿರಲಿಲ್ಲ, ಬಟ್ GS ಅಲ್ಲಿ ಬಿಟ್ಟು ಬಂದಿದ್ದೆ. ಅದು ನನಗೆ ಸೆಕೆಂಡ್ ಪೇಪರ್ ತುಂಬ ಕಡಿಮೆ ಬಂತು. ಬಟ್ ಅವ್ರು ಹೇಳ್ದಂಗೆ, ಮೇಡಮ್ ಅವ್ರು ಹೇಳ್ದಂಗೆ, ನಾವು ಯಾವತ್ತೂ ಯಾವ ಕ್ವಶನ್ನ ಸರ್ ಹೇಳ್ದಲ್ಲ, ಸರ್ ಏನು ಹೇಳಿ ಸರ್? ಹಾಂ. ಸೊ ನಿಮಗೇನೋ ಗೊತ್ತಿರುತ್ತೆ ವಿಷಯದ ಬಗ್ಗೆ, ಸೊ ಏನೋ ಒಂದು ಬರೆದು ಬನ್ನಿ. ಸೊ ಹಾಗಾಗಿ ಇಷ್ಟು ನಾನು ಹೇಳಬಲ್ಲೆ. ಮತ್ತು ಇನ್ನೇನು ಡೌಟ್ಸ್ ಇದೆಯಾ? ನಮ್ಮ ಮೇನ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನಾವುಗಳು ಮೇನ್ ಕನ್ಸರ್ನ್ ಇದ್ದಿದ್ದೆ ಇಂಟರ್ವ್ಯೂದಲ್ಲಿ ಸಿಗಾಕೋಬಾರ್ದು ಅಂದ್ರೆ ಅವ್ರು ಎಷ್ಟೇ 100 ಮಾರ್ಕ್ಸ್ ಇಂಟರ್ವ್ಯೂ ಇತ್ತು. ಸೊ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ? 80 ಕೊಡ್ತಾರೆ ಎಕ್ಸಾಂಪಲ್. ಮಿನಿಮಮ್ ಎಷ್ಟು ಕೊಡ್ಬೋದು? 30 ಅನ್ಕೊಡಿ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಮಾರ್ಕ್ಸ್? 50 ಮಾರ್ಕ್ಸ್. ಈ 50 ಮಾರ್ಕ್ಸ್ ಅಲ್ಲಿ ತಾನೇ KPSC ಮೆಂಬರ್ಸ್ಗಳು ಅಥವಾ ಏನೇ ಇದ್ರು ಕೂಡ ಡಿಫ್ರೆನ್ಶಿಯೇಟ್ ಆಗೋದು. ಸೊ ನಮ್ಮ ಮೇನ್ ಸ್ಟ್ರಾಟಜಿ ಇದು, ಈ 50 ಮಾರ್ಕ್ಸ್ ಇದ್ರಲ್ಲಿ ಸಿಗಾಕೊಳ್ಳೇಬಾರ್ದು. ಸೊ ವಿ ಶುಡ್ ಅಬೋ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಮೇಡಮ್ ಹೇಳ್ದಂಗೆ ನಿಮ್ಗೆ ಒಂದು 20 ಕ್ವೆಶನ್ಸ್ ಅಲ್ಲಿ 12-13 ಕ್ವೆಶನ್ಸ್ ವೆರಿ ವೆಲ್ ಗೊತ್ತಿದೆ. ಒಂದು 4-5 ಕ್ವೆಶನ್ಸ್ ಏನು ಗೊತ್ತೇ ಇಲ್ಲ ಅಂದ್ರು ರಿಲೆವೆಂಟ್ ಬರ್ದು ಬನ್ನಿ. ಸೊ 5 ಕ್ವೆಶನ್ಸ್ 2 ಮಾರ್ಕ್ಸ್ ಬರಲಿ. ಎಷ್ಟಾಯ್ತು ಅಲ್ಲಿ? 10 ಮಾರ್ಕ್ಸ್ ಆಯ್ತು. ಅದೇ ರೀತಿ 6 ಪೇಪರ್ ಆದ್ರೆ 60 ಮಾರ್ಕ್ಸ್. ಸೊ ಈ 60 ಮಾರ್ಕ್ಸ್ ಏನಿದೆ ಇದೇ ನಿಮಗೆ ಮುಗಿಸೋದು. ಡಿಫ್ರೆನ್ಶಿಯೇಟ್ ಮಾಡೋದು 2 ಮಾರ್ಕ್ಸ್ ಬರಲಿ, ಅಟ್ಲೀಸ್ಟ್ 2 ಆ್ಯಡ್ ಆಗ್ತಾ ಹೋಗ್ಬಿಡುತ್ತೆ. ಯಾವ ನಿಮಗೆ ಇಂಟರ್ವ್ಯೂ ಇಲ್ಲ, ಬಟ್ ಏನಂದ್ರೆ ಇಲ್ಲೇ ಮೈನ್ಸ್ ಪೇಪರಲ್ಲೇ ಫಿಲ್ಟರಿಂಗ್ ಜಾಸ್ತಿ ಇರುತ್ತೆ. ಡೌಟ್ ಇದೆಯಾ? ಏನೋ ಡೌಟ್ಸ್ ಇಲ್ಲ ಕೇಳ್ಬೋದು. ಕನ್ನಡ ಮೇಡಮ್ಮು ಸ್ವಲ್ಪ ಕಾಮರ್ಸ್ ಬಟ್ ನಾನೇನು ಹೇಳೋದಂದ್ರೆ ಇಂಗ್ಲೀಷ್ ಆದರೆ ಬೆಟರ್ ಅಂತ ಅನ್ಸುತ್ತೆ.
ಕನ್ನಡದಲ್ಲಿ ಸ್ಕೋರ್ ಆಗೋರು ಅಂದ್ರೆ ಸೆಲೆಕ್ಷನ್ ನೋಡಿ ನೀವು ಲಾಸ್ಟ್ ಬ್ಯಾಚಲ್ಲಿ ಅಷ್ಟು ಸೆಲೆಕ್ಷನ್ ಕನ್ನಡ ಸ್ವಲ್ಪ ಕಡಿಮೆ ಟು ಬಿ ಫ್ರ್ಯಾಂಕ್. ಹಾಗೆ ಮೆಟೀರಿಯಲ್ ಸಿಗೋದು ಕಷ್ಟ ಕನ್ನಡದಲ್ಲಿ. ಅಲ್ಲ ಹಾಗಲ್ಲ, ಇಲ್ಲಿ GS ಹಾಗೆ ಬರೋದಿಲ್ಲ, ಎಲ್ಲದೂ ಬರಿಬೇಕಾಗುತ್ತೆ. ಇಂಗ್ಲೀಷ್ ಇದು ಬೇರೆ ತರ ಅಲ್ಲ. ಇದು ಅವರು ಆಲ್ ಟಿಕೆಟ್ ಎಲ್ಲ ಮೆನ್ಷನ್ ಮಾಡ್ತಾನೆ. ಇವನು ಮೈನ್ ಎಕ್ಸಾಮ್ ಅಪ್ಲೈ ಮಾಡ್ಬೇಕಾದ್ರೆ ಕೇಳ್ಬಿಡ್ತಾನೆ ಅವನು. ನೀವು GS ಕನ್ನಡದಲ್ಲಿ ಬರ್ತಿದ್ದು ಇಂಗ್ಲೀಷ್ ಬರ್ತಿದ್ದು ಆಗಲ್ಲ. GS ಪ್ರಿಪೇರ್ ಆಗೋದು. ಈಗ ನಿಮಗೆ ಕನ್ನಡ ಮೆಟೀರಿಯಲ್ಸ್ ಬೇಕು ಅಂದರೆ ನೀವೇ ಯಾವ್ದಾದ್ರು ಹಳೇ ಬುಕ್ಸ್ಗಳು ಇರ್ತವೆ, ಹೊಸ ಬುಕ್ಸ್ಗಳು ಸಿಗಲ್ಲ. ಹಳೇ ಬುಕ್ಸ್ಗಳು ಲೈಬ್ರರಿಗಳಲ್ಲಿ ಸಿಗ್ತವೆ, ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಸೊ ಈ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಹಳೆ ಮೆಟೀರಿಯಲ್ ಇರುತ್ತೆ, ನೀವು ಅದು ತೊಗೊಂಡು ಹೋಗಬೇಕು. ಪ್ರಾಕ್ಟಿಕಲ್ಲು ನೀವು ಅದು ಇಂಗ್ಲೀಷ್ಲೇ ಓದಬೇಕು. ಇದು ಸಿಗುತ್ತೆ, ಬಟ್ ಪ್ರೈವೇಟ್ ಕಾಲೇಜ್ ಸಿಗಲ್ಲ, ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಈಗ ಎಕ್ಸಾಂಪಲ್ ಈಗ ವಿಜಯನಗರದಲ್ಲಿ ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಸಿಗುತ್ತೆ. ಮತ್ತು ಲೈಬ್ರರಿಗಳಲ್ಲಿ ಪಬ್ಲಿಕ್ ಲೈಬ್ರರಿಗಳು ಸಿಗುತ್ತೆ, ಕನ್ನಡನೂ ಸಿಗುತ್ತೆ. ಅಲ್ಲ ಹಂಗೇನ ಬೇಕಾದ್ರೆ ನಮ್ಮ ಬ್ಯಾಚಲ್ಲಿ ಒಂದು ಇಬ್ಬರು ಇದ್ದಾರೆ, ಅವ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕೈಲ ಅವ್ರ ಅದೇ ಮೆಟೀರಿಯಲ್ ಇದೆ ಸಿಕ್ಬಿಡತ್ತೆ. ಸೊ ದಟ್ ಬಟ್ ನನ್ನ ಯಾರು ಕನ್ನಡ ಬರಿಬೇಕಂತಂದ್ರೆ ಮೆಟೀರಿಯಲ್ಗಳು ಇಶ್ಯೂ ಆಗುತ್ತೆ. ಆಮೇಲೆ ನಂಬರ್ ಆಫ್ ಪೀಪಲ್ ಗೆಟಿಂಗ್ ಸೆಲೆಕ್ಟೆಡ್, ಫ್ರಾಂಕ್ಲಿ ಸ್ಪೀಕಿಂಗ್ ಕಡಿಮೆ ಇದೆ. ಅದು ಆ್ಯಕ್ಚುಲಿ ಏನಂದರೆ ರೂಲ್ಸ್ ಇರೋದೇ ಹಂಗೆ. ಅವರ ರೂಲ್ಸು ಈಗ ಸ್ಟ್ಯಾಂಡರ್ಡ್ ರೂಲ್ಸ್ ಅಂತ ಹೇಳ್ತಾರಲ್ಲ, ಈ ನೋಟಿಫಿಕೇಶನ್ ಮಾಡಿದಾಗ ರೂಲ್ಸ್ ಅವ್ರು ಹಂಗೆ ಮಾಡ್ಕೊಂಡಿದ್ದಾರೆ. ನೀವು ಮಾಧ್ಯಮ ಹೇಳ್ಬಿಡ್ಬೇಕಾದ್ರೆ ಆರ್ಟಿಕಲ್ ಹೇಳ್ಬಿಡ್ತೀರ. ಮೇಯ್ನ್ ಎಕ್ಸಾಮ್ ಬರೀಬೇಕಾದ್ರೆ ನೀವು ಮೇಯ್ನ್ ಎಕ್ಸಾಮ್ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಪೋಸ್ಟ್ ಮೇಡಮ್ 1:20 ಅನೌನ್ಸ್ ಮಾಡಿದ್ಮೇಲೆ ನೀವು ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ, ಮೇನ್ಸ್ ಎಕ್ಸಾಮ್ ನೋಟಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ ಅವರು ಸ್ಪೆಸಿಫಿಕ್ಕಾಗಿ ತೊಗೋತಾರೆ, ಐದರ್ ಕನ್ನಡ ಅವ್ರು ಇಂಗ್ಲೀಷ್ ಅಂತ ತೊಗೋತಾರೆ. ಅಲ್ಲೇ ನೀವು ಮೆನ್ಷನ್ ಮಾಡಬೇಕು. ಹೇಳೋದಲ್ಲ, ಅವ್ರ ನೋಟಿಫಿಕೇಶನ್ ಏನಿದೆಯೋ ಅದ್ರ ಪ್ರಕಾರ ನೀವು ಕನ್ನಡ ನಡ್ಕೊಂಡಿಲ್ಲ ಅಂದರೆ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಎಕ್ಸಾಂಪಲ್ ನಮ್ಮ ಈಗ ಒಂದು ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಇದೆ. ಬಿಕಾಸ್ ಅವ್ರು ಮೊದಲೇ ಹೇಳಿದ ಏನೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಅಂತ. ನಿಮ್ಮ ನೇಮು ಎಲ್ಲ ಯಾವುದಾದ್ರು ಬೇರೆ ನೇಮ್ ಬರೆದ್ರು ನಿಮ್ಗೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಪೇಪರಲ್ಲಿ ಎರಡೂ ಪ್ರಿಂಟ್ ಆಗಿರುತ್ತೆ, ಕನ್ನಡ ಇಂಗ್ಲೀಷು. ಸ್ಪೇಸಲ್ಲಿ ನೀವು ಕನ್ನಡ ಕ್ವಶನ್ ಅರ್ಥ ಆಗಲಿ ಇಂಗ್ಲೀಷಲ್ಲಿ ಓದಿ ಬರಿಬೋದು, ಅದು ಸ್ಟಿಲ್ ಯು ಕ್ಯಾನ್ ಮ್ಯಾನೇಜ್. ಬಟ್ ನೋಡಿ ಟೈಮ್ ಇದೆ ಸಾಕಷ್ಟು. ಅಂದರೆ ಇಂಗ್ಲೀಷಲ್ಲಿ ಆಗಲ್ಲ ಅಂದರೆ ಮತ್ತೆ ಆಬ್ವಿಯಸ್ಲಿ ಕನ್ನಡನೇ ಬರಿಬೇಕಾಗುತ್ತೆ. ಮೆಟೀರಿಯಲ್ಸ್ ಹಂಗೆ ನಮ್ಮ ಬ್ಯಾಚಲ್ಲಿ ಇಬ್ಬರು ಇದ್ದಾರೆ, ಅವ್ರು ಸಪೋರ್ಟ್ ತೊಗೊಳ್ಳಿ. ಮತ್ತೆ ಪ್ರೀವಿಯಸ್ ಬ್ಯಾಚಲ್ಲಿ ಅವ್ರ ಹತ್ರ ಇರ್ಬೇಕನ್ಸುತ್ತೆ, ಅವ್ರೇನೋ ಬುಕ್ ಪಬ್ಲಿಷ್ ಮಾಡ್ತೀರ ಅಂತ ಹೇಳ್ತೀರ. ಅಲ್ಲ ಕೇಳೋಣ. ಇನ್ ಕೇಸ್ ಅವ್ರ ಹತ್ರ ಇತ್ತು ಸೋರ್ಸಸ್ ಇತ್ತು ಅಂತಾರೆ ಡೆಫಿನೆಟ್ಲಿ